ಶ್ರೀ ಗಂಗಣಪತಯೇ ನಮಃ. 21ನೆಯ ಅಧ್ಯಾಯವು. ಬ್ರಹ್ಮರು ಉವಾಚ. ಬ್ರಾಹ್ಮಣೋತ್ತಮ, ಕೇಳು, ಬಹಳ ಆಶ್ಚರ್ಯಕರವಾದ ಮುಂದಿನ ಕಥೆಯನ್ನು ನಿನಗೆ ಹೇಳುವೆನು. ವಿನಾಯಕನ ಚರಿತ್ರೆ ಎಂದರೆ ಸಾಮಾನ್ಯವಾದುದಲ್ಲ. ಮನುಷ್ಯರ ಸಕಲ ಪಾಪಗಳನ್ನು ಒಡನೆಯೇ ನಿರ್ಮೂಲನಗೊಳಿಸತಕ್ಕದ್ದು. ಮುಂದೇನಾಯಿತೆಂದರೆ, ಸತ್ತ 3 ಜನ ರಾಕ್ಷಸರ ಪೈಕಿ ಅಂಬಾಸುರ ನೆಂಬುವನೊಬ್ಬನೆಂಬುದನ್ನು ನೀನು ಮರೆತಿರಲಿಕ್ಕಿಲ್ಲವಷ್ಟೇ. ಬಹಳ ಎತ್ತರದಿಂದ ಬೀಳುವ ರಕ್ತದಲ್ಲಿ ಅವನ ರುಂಡಮುಂಡಗಳು ಬೇರೆ ಬೇರೆಯಾಗಿ ಹೋದವು. ಮುಂಡವೇನೋ ಕಾಶಿರಾಜನ ಉದ್ಯಾನವನವನ್ನು ಭಂಜಿಸಿ ಕೃತಕೃತ್ಯವಾಯಿತು. ಆದರೆ ದೈತ್ಯರು ಸತ್ತು ಹೋದ ಸುದ್ದಿಯನ್ನು ನರಾಂತಕರಿಗೆ ತಿಳಿಸಬೇಕಾದದ್ದು. ಮತ್ಯಾರಾದರೂ ರಾಕ್ಷಸರ ಪೈಕಿ ಆಯುಸ್ಸೂತ್ರ ಸಡಿಲವಾಗಲಾರಂಭಿಸಿದವರಿದ್ದರೆ ರಾಕ್ಷಸನು ಅವರನ್ನು ಪ್ರೇರೇಪಿಸಿ ವಿನಾಯಕನ ಬಳಿಗೆ ಕಳುಹಿಸುವಂತೆ ಸೂಚಿಸಬೇಕಾದುದು ತನ್ನ ಕರ್ತವ್ಯ ಎಂಬುದಕ್ಕಾಗಿಯೂ ಅಂಬಾಸುರನ ರುಂಡವು ದೈತ್ಯೇಂದ್ರನ ಪಟ್ಟಣಕ್ಕೆ ಜಾರಿ ಬಂದು ಅಲ್ಲಿದ್ದ ತನ್ನ ಮನೆಯ ಅಂಗುಳದಲ್ಲಿ ಬಿದ್ದುಬಿಟ್ಟಿತು. ನಾನು ನನ್ನದು ಎಂಬ ಅಹಂತ ಮಮತೆಗಳು ಬಹಳ ಕೆಟ್ಟ ಭಾವನೆಗಳು. ಜೀವನು ಜಡದೇಹವನ್ನು ಬಿಟ್ಟು ಹೋದಾಗ್ಯೂ ಆ ಜಡದೇಹಲಿನ ಒಂದು ಭಾಗವಾದ ತಲೆಯು ಮಾತ್ರ ಜೀವನು ಇದುವರೆಗೂ ತನ್ನದು ಎಂದು ತಿಳಿದಿದ್ದು ಮನೆಯ ಅಂಗಳದಲ್ಲಿ ಬಿದ್ದು ಆ ಮನೆಗೂ ಮತ್ತು ಅಲ್ಲಿಯವರೆಗೂ ಗತಿಸಿದವರ ನೆನಪನ್ನು ಕೊಟ್ಟಿತು. ಭ್ರಮರಾದೇವಿಯ ಸಖಿಯೊಬ್ಬಳು ತಮ್ಮ ಮನೆಯ ಮಾಲಕನ ತಲೆಯು ಅಂಗಳದಲ್ಲಿ ಬಿದ್ದದ್ದನ್ನು ಕಂಡು ಆ ಕೂಡಲೇ ಅವಳಿಗೆ ನಡೆದಿರಬಹುದಾದ ಅನಾಹುತವು ಹೊಳೆದು ಹೋಯಿತು. ವಿಷಯವು ಖಚಿತವಾಗಿ ತಿಳಿದ ಮೇಲೆ ಹಿತೈಷಿಗಳು ಸುಮ್ಮನಿರಲು ಸಾಧ್ಯವೇ? ಆ ಸಖಿಯು ಓಡುತ್ತಲೂ ಏದುತ್ತಲೂ ಹೋಗಿ ರಾಕ್ಷಸನ ಜನನಿಯು ಇರುವ ವಿಲಾಸಾಭವನಕ್ಕೆ ಬಂದು ತಾನು ಕಂಡದ್ದನ್ನು ಯಥಾವತ್ತಾಗಿ ತಿಳಿಸಿ ಅವಳನ್ನೆಚ್ಚರಿಸಿದಳು. ಭ್ರಮೆಯು ಚಿನ್ನದ ಮಂಚದ ಮೇಲೆ ಮಲಗಿ ಆಗ ಸುಖವಾಗಿ ನಿದ್ರೆಯನ್ನು ಅನುಭವಿಸುತ್ತಿದ್ದಳು. ಈ ಅಶುಭ ಸಮಾಚಾರವನ್ನು ಕೇಳಿದೊಡನೆ ದುಡುಗುಟ್ಟಿಕೊಂಡು ಎದ್ದು ಮನೆಯ ಅಂಗಳಕ್ಕೆ ಬಂದಳು. ಮರುಕ್ಷಣದಲ್ಲೇ ಕಾಲಡಿ ಬಿದ್ದು ಹೊರಳಾಡುತ್ತಿದ್ದ ರುಂಡದ ಕಡೆಗೆ ಒಮ್ಮೆ ಕಣ್ಣನ್ನು ಹೊರಳಿಸಿದಳು. ದುಃಖವು ಒತ್ತರಿಸಿ ಬಂದಿತ್ತಾದ್ದರಿಂದ ಒಡನೆ ಮೂರ್ಛೆಯನ್ನೈದಿದಳು. ಮೈಮೇಲೆ ಪ್ರಜ್ಞೆಯೇ ಇಲ್ಲದ ಮೇಲೆ ಶರೀರವು ನಿಂತಿದೆ. ಭೂಮಿಗೆ ಕುಸಿದು ಬಿದ್ದಳು. ಮಾನವರಾದರೇನು, ಮಾನವಾಂತಕರಾದರೇನು, ದುಃಖಕ್ಕೆ ಪಕ್ಷಪಾತ ಉಂಟೆ? ರಾಕ್ಷಸಿಯ ಆಕ್ರೋಶವೆಂದ ಮೇಲೆ ಕೇಳಬೇಕೆ? ತನ್ನ 2 ಕೈಗಳಿಂದಲೂ ಎದೆಯನ್ನು ಬಡಿದುಕೊಳ್ಳಾರಂಭಿಸಿದಳು. ಶೋಕವು ಮಿತಿಮೀರಿ ಬಂದು ಕಣ್ಗಳಿಂದ ಏಕಪ್ರಕಾರವಾಗಿ ದುಃಖಾಷ್ಟು ಹರಿದು ಹೋಯಿತು. ಅವಳು ಅಲಂಕಾರಕ್ಕಾಗಿ ತೊಟ್ಟಿದ್ದ ದಿವ್ಯಾಭರಣಗಳು ಅವಳ ಅವಯವಗಳಿಂದ ತಾವಾಗಿಯೇ ಜಾರಿ ಬೀಳಾರಂಭಿಸಿದವು. ಕರಿಯ ಕರಕ್ಕ ಸಿಕ್ಕ ಕಮಲ ಪುಷ್ಪದಂತಾಯಿತು ಅವಳ ಸ್ಥಿತಿ. ಕೈಬಳೆಗಳು ಕಳಚಿ ಬಿದ್ದವು. ರಟ್ಟೆ, ಮುಂಗೈ ಮೊದಲಾದ ಭಾಗಗಳಿಗೆ ಧರಿಸಿದ್ದ ವಂಕಿ, ನಾಗಪುರಿ ಇವು ಕೆಳಕ್ಕೆ ಬಿದ್ದವು. ಅವಳು ಬಹಳ ಸುಂದರಿಯಾಗಿದ್ದಳು. ಅವಳ ಹೃಷ್ಟಪುಷ್ಟವಾದ ದೇಹದ ಕೆಲವು ಭಾಗಗಳು ಸ್ಪಷ್ಟಾಸ್ಪಷ್ಟ ಸ್ಥಿತಿಯಲ್ಲಿ ಕಂಡುಬರುತ್ತಲಿದ್ದವು. ಈ ಸ್ಥಿತಿಯಲ್ಲಿರುವ ಭ್ರಮರೆಯು ಅತಿಯಾಗಿ ನೊಂದು ಹೋಗಿ ಭೂಮಿಯ ಮೇಲೆ ಬಿದ್ದು ಹೊರಳಾಡಿದಳು. ಅಳಬೇಡ ಎಂದು ಅವಳ ಸಖಿ ಜನರು, ಅಣ್ಣ ತಮ್ಮಂದಿರು ಮತ್ತು ಇತರ ಬಂಧುಗಳು ಒತ್ತಿ ಒತ್ತಿ ಹೇಳಿದರು. ಅವಳು ಕೇಳಿದರಷ್ಟೇ. ದುಃಖವು ಅತಿಯಾಗಿ ಆವರಿಸಿ ಮೂರ್ಛಾವಸ್ಥೆಗೆ ಅವಳನ್ನು ಗುರಿಪಡಿಸಿತು. 3 ಮುಹೂರ್ತಗಳ ಕಾಲ ಅವಳು ಸಂಜ್ಞಾಹೀನನಾಗಿದ್ದಳು. ಅನಂತರ ತಟಕ್ಕನೆ ಎದ್ದು ಕುಳಿತು ಮನಸ್ಸಿಗೆ ಬಂದಂತೆ ಕೆಲವು ಮಾತುಗಳನ್ನಾಡಬೇಕೆಂದು ಬಯಸಿದಳು. ಎಚ್ಚರವಾದ ಒಡನೆಯೇ ಮೇಲಕ್ಕೆದ್ದು ಕುಳಿತಳು. ತನ್ನ 2 ಕೈಗಳಿಂದ ತಲೆಯನ್ನು ಘಟ್ಟಿಸಿಕೊಂಡಳು ಮತ್ತು ಅಂಬಾಸುರನಲ್ಲಿದ್ದ ಗುಣಗಳನ್ನು ಅಳುತ್ತಲುತ್ತಲೇ ಹೀಗೆಂದು ವರ್ಣಿಸತೊಡಗಿದಳು. ಭ್ರಮರಿಯ ಉವಾಚ. ಇಡೀ ಈ ಭೂಮಂಡಲವನ್ನು, ದೇವೇಂದ್ರನ ರಾಜಧಾನಿಯಾದ ಅಮರಾವತಿ ನಗರವನ್ನು ಸಹ ಯಾರು ಗಡಗಡಗೆ ನಡುಗಿಸಿಬಿಟ್ಟಿದ್ದರೋ, ಯಾವನ ಕಡೆಗಣ್ಣ ನೋಟದಿಂದಲೇ ಸಹಸ್ರ ಪಣೆನಿಸಿದ ಆದಿಶೇಷನ ಶಿರಸ್ಸು ನಡಿಗೆ ಬಾಗುತ್ತಲಿದ್ದಿತ್ತೋ, ಯಾವ ವೀರ್ಯಶಾಲಿಯ ಧೈರ್ಯ ಸಾಹಸಗಳಿಂದ ದೇವಾಂತಕ ನರಾಂತಕರು ದೈತ್ಯ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಕ್ತರಾದರೋ, ಮತ್ತು ಯಾವ ಧೀರನು ಕೈಯಿಂದ ಒಮ್ಮೆ ಚಪ್ಪಾಳೆಯನ್ನು ಹೊಡೆದ ಮಾತ್ರದಿಂದಲೇ ದಿಗಂತಗಳನ್ನು ಪ್ರತಿಧ್ವನಿಯುಳ್ಳವನ್ನಾಗಿ ಮಾಡುತ್ತಲಿದ್ದನೋ, ಅಂತಹ ವೀರಾಧಿವೀರನಾದ ನನ್ನ ಸುಪುತ್ರ ಅಂಬಾಸುರನು ಹೇಗೆ ಸತ್ತು ಬಿದ್ದಿರಬಹುದು? ಯಾವ ದುರಾತ್ಮನು ಇವನನ್ನು ಕೊಂದು ಕೆಡವಿರಬಹುದು? ಸರ್ವಭೀಷಣನಾದ ಯಮನೂ ಸಹ ಯಾವನನ್ನು ನೋಡಿದ ಮಾತ್ರದಿಂದಲೇ ನಡುಗಿ ಹೋಗಿದ್ದನೋ ಅಂತಹ ನನ್ನ ಮುದ್ದು ಕಂದ ಅಂಬಾಸುರನು ಹೇಗೆ ಮೃತನಾಗಿದ್ದಾನಾದೀತು? ಬ್ರಹ್ಮರ ಉವಾಚ. ಹೀಗೆ ಅರಚುತ್ತಾ ಅತಿ ದೀನವಾಗಿ ಭ್ರಮರಿಯೂ ಕುಳಿತಳು. ಕರು ಸತ್ತು ಹೋದ ಬಳಿಕ ಅದನ್ನು ಕಳೆದುಕೊಂಡ ಮೂಕ ಪ್ರಾಣಿ, ತಾಯಿ ಹಸು ಏಕಪ್ರಕಾರವಾಗಿ ಅಂಬಾ ಎಂದು ಅರಚುತ್ತಿರುವಂತೆ ತೋರುಬರುತ್ತಲಿದ್ದಿತ್ತು. ಈ ರೀತಿಯಾಗಿ ಆಕ್ರೋಶವನ್ನು ಮಾಡುತ್ತಲಿದ್ದ ಭ್ರಮರಿಯನ್ನು ನೋಡಿ ಅವಳ ಸಖಿ ಜನರು ಅಳಬೇಡ ಎಂದು ಹೇಳುತ್ತಾ ಅನೇಕ ರೀತಿಯಲ್ಲಿ ಸಮಾಧಾನಗೊಳಿಸುತ್ತಲಿದ್ದರು ಮತ್ತು ಅವಳಿಗೆ ಲೋಕ ಮರ್ಯಾದೆಯನ್ನು ಈ ಬಗೆಯಾಗಿ ಹೇಳತೊಡಗಿದರು. ಸಖಿಯರುಗಳ ಉವಾಚ. ಸಖಿ ಭ್ರಮರೆ, ಸತ್ತವರಿಗಾಗಿ ಅತ್ತು ಯಾರಾದರೂ ತಮ್ಮ ದೇಹವನ್ನು ಶೋಷಿಸಿಕೊಳ್ಳುತ್ತಾರೆಯೇ? ಸತ್ತವರೊಡನೆ ಯಾರಾದರೂ ಸತ್ತಿದ್ದಾರೆಯೇ? ಇದು ಯಾರೂ ಕಂಡರಿಯದ ಸಂಗತಿ. ನಾವು ದುಃಖಿಸುವುದೊಂದನ್ನೇ ರೂಢಿ ಮಾಡಿಕೊಂಡರೆ
ಅದು ಮುಂದಿನ ಶೋಕಗಳಿಗೂ ಕಾರಣವಾಗುತ್ತದೆ. ಏನನ್ನೂ ತಿಳಿಯದ ಮಂದಮತಿಗಳು ಮಾತ್ರ ಈ ರೀತಿ ಆಚರಿಸುವರು. ಜನ್ಮವೆತ್ತುವ ಪ್ರತಿಯೊಂದು ಪ್ರಾಣಿಗೂ ಮರಣ ಬರುವುದು ಅನಿವಾರ್ಯವಾದದ್ದು. ಇದಕ್ಕಾಗಿ ವಿವೇಕಶಾಲಿಗಳಾದವರು ಎಂದೆಂದಿಗೂ ಶೋಕಿಸಬಾರದು. ಇನ್ನು ಬಹಳ ಕಾಲ ಕಳೆದ ಮೇಲೆ ಮರಣ ಬರಬಾರದಿದೀತೆ, ಇಷ್ಟು ಬೇಗನೆ ಮರಣವು ಬಂದೀತೆ ಎಂದು ತೋರುವುದೇನೋ ಸಹಜ. ಆದರೆ ಅದು ಜನನ ಕಾಲದಲ್ಲೇ ನಿರ್ಣಯವಾಗಿ ಹೋಗಿರುವುದರಿಂದ ಅದನ್ನು ಮಾರ್ಪಡಿಸಲು ನಾವೇನು ಸೃಷ್ಟಿಕರ್ತರೆ? ಇದು ನಿನಗೂ ತಿಳಿದ ಸಂಗತಿಯೇ ಆಗಿದೆ. ಈ ಅಲ್ಪ ವಿಷಯಗಳನ್ನೆಲ್ಲ ಮನಸ್ಸಿಗೆ ಅತಿಯಾಗಿ ಹಚ್ಚಿಕೊಂಡು ಹೋಗಬಾರದು. ಸತ್ತವರಿಗಾಗಿ ನಾವು ಅಳುವುದೇ ನಿಜವಾದರೆ ಎಷ್ಟು ಜನರಿಗಾಗಿ ಎಷ್ಟು ಕಾಲ ಅಳಬೇಕಾಗಿ ಬರುವುದು? ಪುತ್ರನಲ್ಲಿದ್ದ ಸ್ನೇಹಕ್ಕಾಗಿ ಅಳುವೆಯಾದರೆ ಅದರಿಂದ ಅವನಿಗೆ ಯಾವ ಹಿತವನ್ನು ಸಾಧಿಸಿದಂತಾಯಿತು? ನೀನೇ ಆಲೋಚಿಸು. ನಿನ್ನ ಮಗನ ವಿಷಯದಲ್ಲಿ ನಿನಗೆ ನಿಜವಾಗಿಯೂ ಸ್ನೇಹವಿರುವುದಾದರೆ ಸತ್ತು ಹೋಗಿರುವ ಅಂಬಾಸುರನಿಗೆ ಯಾವುದು ಹಿತವೋ ಅದನ್ನು ಮಾಡು. ನಿನ್ನ ದೂತರನ್ನು ದಿಕ್ಕು ವಿದಿಕ್ಕುಗಳಿಗೂ ಕಳುಹಿಸಿ ಅಂಬಾಸುರನು ಹೇಗೆ, ಯಾರಿಂದ, ಯಾವಾಗ ಮತ್ತು ಏತಕ್ಕಾಗಿ ಸತ್ತನೆಂಬುದನ್ನು ತಿಳಿಯಲು ಪ್ರಯತ್ನಿಸು. ವೃತ್ತಾಂತವು ಖಚಿತವಾಗಿ ತಿಳಿದ ಬಳಿಕ ಮುಂದೆ ಯಾವ ರೀತಿಯಾಗಿ ಅದಕ್ಕೆ ಪ್ರತೀಕಾರವನ್ನು ಮಾಡಬೇಕಾಗಿ ಬರುವುದೋ ಅದರಂತೆ ಮಾಡುವೆಯಂತೆ. ಮೃತರ ಆದಿಶೇಷವನ್ನು ಹೆಚ್ಚು ಕಾಲ ಸಂಸ್ಕಾರವಿಲ್ಲದೆ ಇಟ್ಟಿರಬಾರದು. ಮೊಟ್ಟಮೊದಲು ಈ ರುಂಡಕ್ಕೆ ಮಂತ್ರಪೂರ್ವಕವಾಗಿ ದಹನ ಸಂಸ್ಕಾರವನ್ನು ನಡೆಸು. ಇದರಿಂದ ಮೃತನಿಗೆ ಸದ್ಗತಿಯಾದರೂ ಲಭಿಸುವ ಹಾಗೆ ಮಾಡಿದಂತಾಗುತ್ತದೆ. ಇಷ್ಟಮಿತ್ರರು, ಬಂಧು ಬಳಗದವರು ಇವನ ಮೃತನ ವಿಯೋಗ ದುಃಖವನ್ನು ಸಹಿಸಲಾರದೆ ಸುಮ್ಮನೆ ಅಳುತ್ತಾ ಕುಳಿತು ಬಿಟ್ಟರೆ ಅವರ ಕಣ್ಣೀರು ಮೃತನ ದುಃಖದಲ್ಲಿ ಬಿಡುತ್ತವೆ ಎಂದು ಮತ್ತು ಆ ನೀರು ಅವನ್ನು ದಹಿಸಿ ಬಿಡುವುದೆಂದು ಶಾಸ್ತ್ರವೇತ್ತರು, ಬಹಳ ಅನುಭವಿಗಳೂ ಆದ ಪ್ರಾಚೀನ ಮಹರ್ಷಿಗಳು ಹೇಳಿರುತ್ತಾರೆ. ನೀನು ಸಹ ಈ ಉಕ್ತಿಯನ್ನು ಅನೇಕ ವೇಳೆ ಮಹರ್ಷಿಗಳ ಮುಖದಿಂದ ಕೇಳಿ ತಿಳಿದಿರಬಹುದು. ಬ್ರಹ್ಮರ ಉವಾಚ. ಸಖಿಯರು ಹೇಳಿದ ತತ್ವೋಪದೇಶ ಅವಳಿಗೆ ಹಿಡಿಯಿತೆಂದು ಅವಳು ಸಮಾಧಾನವನ್ನು ಹೊಂದಲಿಲ್ಲ. ಆದರೆ ಅವರು ಹಂತಕನಿಗೆ ಪ್ರತೀಕಾರವನ್ನು ಮಾಡುವೆಯಾದರೆ ಮೃತನಾದ ಮಗನಿಗೆ ಹಿತವನ್ನುಂಟು ಮಾಡಿದಂತಾಗುವುದೆಂದು ಸೂಚಿಸಿದೊಡನೆ ಅವಳಿಗೊಂದು ಪ್ರಕಾರದ ಹೊಸ ಬೆಳಕು ಹೊಳೆದಂತಾಯಿತು. ತಾಮಸೀ ವೃತ್ತಿಯುಳ್ಳವರ ಸ್ವಭಾವವೇ ಹಾಗೆ. ಕೂಡಲೇ ತನ್ನ ಮಾಯಾಶಕ್ತಿಯಿಂದ ನಡೆದ ಸಂಗತಿಯನ್ನೆಲ್ಲ ಕೂಲಂಕಷವಾಗಿ ತಿಳಿದಳು. ತನ್ನ ಮಗನನ್ನು ಕೊಂದ ಘಾತುಕನು ಇವನು ಎಂಬುದನ್ನು ತಿಳಿದ ಕೂಡಲೇ ಕೋಪವು ಉಕ್ಕಿ ಬಂದಿತ್ತು. ಸಿಟ್ಟಿನ ಸ್ವರದಿಂದಲೇ ಸಖಿಗೆ ಉತ್ತರವನ್ನಿತ್ತಳು. ಭ್ರಮರಿಯ ಉವಾಚ. ಮಹಾರಾಯತಿ, ಗಮನವಿಟ್ಟು ಕೇಳು. ಇದನ್ನು ಸುಡುವ ಅವಶ್ಯಕತೆ ಇಲ್ಲ. ಪ್ರಕೃತ ಮಾಡಬೇಕಾದ ಕೆಲಸಗಳು ಬಹಳ ಇವೆ. ಮೊದಲು ಶತ್ರುವಿಗೆ ಪ್ರತೀಕಾರ, ಅನಂತರ ರುಂಡಕ್ಕೆ ಸಂಸ್ಕಾರ. ಹೇಳಿದಷ್ಟನ್ನು ಸುಮ್ಮನೆ ಕೇಳು. ಈ ರುಂಡವನ್ನು ಪ್ರಯತ್ನಪೂರ್ವಕವಾಗಿ ಎಲ್ಲಿಯಾದರೂ ರಕ್ಷಿಸಿಟ್ಟಿರು. ಅದಿತಿಯ ಪುತ್ರನಾದ ಆ ದುಷ್ಟ ವಿನಾಯಕನನ್ನು ಹೇಗಾದರೂ ಮಾಡಿ ಹುಡುಕುವೆನು ಮತ್ತು ಅವನನ್ನು ಕೊಂದು ಅವನ ತಲೆಯನ್ನು ಎಲ್ಲಿಗೆ ತರುವೆನು. ಅದರೊಡನೆಯೇ ಈ ತಲೆಯನ್ನು ಸೇರಿಸಿ ಒಟ್ಟಿಗೆ ಸುಡುವೆನು. ಹಾಗೆ ಮಾಡಿದರೆ ನನಗೆ ತೃಪ್ತಿಯಾಗುವುದು. ಅದು ವರೆವಿಗೂ ಅದನ್ನು ಕಾಪಾಡಬೇಕು. ಇರುವೆಗಳು, ನಾಯಿ ನರಿಗಳು ಯಾವುದಾದರೂ ತಿಂದುಬಿಟ್ಟಾವು. ಆದುದರಿಂದ ಇದನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಮುಳುಗಿಸಿ ಇಟ್ಟಿರು. ಬಹಳ ಜೋಪಾನ, ತಿಳಿಯಿತೇ? ಬ್ರಹ್ಮರ ಉವಾಚ. ತನ್ನ ಸಖಿಗೆ ಭ್ರಮರಿಯು ಹೀಗೆ ಕಠಿಣವಾಗಿ ಆಜ್ಞೆಯನ್ನಿತ್ತು ತನ್ನ ಸಂಗಡ ವೀರರಾದ ಅನೇಕ ಮಂದಿ ರಾಕ್ಷಸರನ್ನು ಕರೆದುಕೊಂಡು ಬಾಲಕನನ್ನು ಹುಡುಕುವುದಕ್ಕೆ ಹೊರಟಳು. ಬಾಲಕನು ಇರುವ ಸ್ಥಳವನ್ನು ತಾನು ಈ ಮೊದಲೇ ಕಂಡುಹಿಡಿದಿದ್ದಳು. ಸಂಗಡವಿದ್ದ ರಾಕ್ಷಸರು ಅದನ್ನು ಹೇಳಿದ್ದರು. ಆದುದರಿಂದ ನೆಟ್ಟಗೆ ಕಾಶಿರಾಜರ ರಾಜಧಾನಿಯನ್ನು ಕುರಿತೇ ಪ್ರಯಾಣವನ್ನು ಮಾಡಿದಳು. ತಾನು ತನ್ನ ಸಂಗಡಿಗರು ರಾಕ್ಷಸ ರೂಪಗಳಿಂದ ಹೋದರೆ ವಿನಾಯಕನ ತಲೆಯನ್ನು ತರುವುದಕ್ಕಾಗಿ ಬದಲಾಗಿ ತಮ್ಮ ತಲೆಗಳನ್ನೇ ಅವನಿಗೆ ಒಪ್ಪಿಸಿ ಬರಬೇಕಾದೀತೆಂದು ತಿಳಿದು ಹೆದರಿ ಹೋದಳು. ಮತ್ತು ಉದ್ದೇಶವನ್ನು ಸಾಧಿಸುವುದು ಅತ್ಯವಶ್ಯಕವಾದುದರಿಂದ ತನ್ನ ರೂಪವನ್ನು ಬದಲಿಸಿಕೊಂಡಳು. ಪತಂಗನ ಪತ್ನಿಯು ಅರ್ಜುನನ ಬಳಿ ಮಾರುವೇಷದಿಂದ ಬಂದಂತೆ ಭ್ರಮರಿಯು ವಿನಾಯಕನ ಬಳಿಗೆ ಬಂದಳು. ಇವಳ ಉಪಾಯ ಸಾಹಸಗಳೆಲ್ಲವೂ ವಿನಾಯಕನನ್ನು ಕೊಲ್ಲುವುದಕ್ಕಾಗಿಯೇ ಆಗಿದ್ದವು. ಭ್ರಮರಿಯೂ ರಾಕ್ಷಸಿಯಾದರೂ ಬಹಳ ಬುದ್ಧಿಶಾಲಿನಿಯಾಗಿದ್ದಳು. ಅವರಿವರಂತೆ ರೂಪವನ್ನು ಮಾರ್ಪಾಡಿಸಿಕೊಂಡರೆ ತನ್ನ ಗತಿಯು ಧೂಮ್ರಾಧ್ಯಕ್ಷನ ಹೆಂಡತಿಯಂತಾಗಬಹುದೆಂದು ಆ ಧೂರ್ತೆಯು ಊಹಿಸಿದಳು. ಇತರ ಸಾಮಾನ್ಯ ಸ್ತ್ರೀಯಂತೆ ವೇಷವನ್ನು ಧರಿಸಿದರೆ ಅತ್ಯಂತ ಪರಿಚಿತ ಸ್ತ್ರೀ ವ್ಯಕ್ತಿಯೊಂದು ಬಂದು ಬಾಲಕನನ್ನು ಪ್ರೀತಿಸುವೆಂಬುದು ಅಸ್ವಾಭಾವಿಕವೆಂದು ಜನರು ಗ್ರಹಿಸಿ ಸಂಶಯಗೊಂಡರೂ ಆಶ್ಚರ್ಯಪಡತಕ್ಕ ಅಂಶವಲ್ಲೆಂಬುದು ಅವಳ ಮೆದುಳಿಗೆ ಹೊಳೆಯದೇ ಇರಲಿಲ್ಲ. ಆದುದರಿಂದ ಯಾರಿಗೂ ಸಂಶಯ ಬಾರದಂತಹ ರೂಪವೆಂದರೆ ಅದಿತಿಯದು. ಅದಿತಿಯು ಎಷ್ಟೆಂದರೂ ವಿನಾಯಕನ ತಾಯಿ. ತಾಯಿಯ ಮಗುವನ್ನು ನೋಡುವುದಕ್ಕೆ ಬಂದಳೆಂದರೆ ಯಾರಿಗೂ ತಪ್ಪು ಗ್ರಹಿಕೆ ಬರಲಾರದೆಂದು ನಿಶ್ಚಯಿಸಿ ಒಡನೆಯೇ ಅದಿತಿಯಾಗಿ ಮಾರ್ಪಟ್ಟಳು. ಆಗ ಅವಳ ದೇಹದಿಂದ ಪ್ರಭೆಯು ಹೊರಹೊಮ್ಮಿ ದಿಗ್ವಿದಿಕ್ಕುಗಳಲ್ಲೆಲ್ಲ ಬೆಳಕನ್ನು ಬೀರಿತು. ಅವಳಲ್ಲಿ ಆಗ ಕಂಡುಬಂದ ರೂಪ ಲಾವಣ್ಯಗಳ ವೈಖರಿಯನ್ನು ಬಣ್ಣಿಸುವುದಾದರೆ ಸಾಯುವ ಮುದುಕನಿಗೂ ಸಂಸಾರದಲ್ಲಿ ಅಭಿಲಾಷೆಯುಂಟಾಗುವಂತಿದ್ದಿತ್ತು. ಸ್ತ್ರೀಯರು ಧರಿಸಬಹುದಾದಂತಹ ಬಗೆ ಬಗೆಯ ಆಭರಣಗಳನ್ನೆಲ್ಲ ಅವಳು ಧರಿಸಿದ್ದಳು.
ಅವಳ ಬಾಯಿಯಲ್ಲಿ ದಾಳಿಂಬೆ ಬೀಜಗಳಂತೆ ಹೊಳಪಾಗಿಯೂ ನುಣುಪಾಗಿಯೂ ಮತ್ತು ಹೆಚ್ಚು ಕಮ್ಮಿ ಇಲ್ಲದಂತೆಯೂ ಇದ್ದ ದಂತ ಪಂಕ್ತಿಯೂ ವಿರಾಜಿಸುತ್ತಲಿದ್ದಿತು. ಅವಳ ತುಟಿಗಳು ತೊಂಡೆಯ ಹಣ್ಣಿನಂತೆ ಬಹಳ ಕೆಂಪಗಿದ್ದವು. ಸುಂದರವಾದ ನಡು ಅವಳದು. ಅರಳಿದ ಕಮಲ ಪುಷ್ಪಗಳಂತೆ ಇದ್ದ ಹೊಳೆಯುವ ಕಣ್ಣುಗಳು. ತನ್ನ ಉರ ಪ್ರದೇಶಕ್ಕೆ ಮಹಾರ್ಘಗಳಾದ ಮುತ್ತುಗಳ ಸರಗಳನ್ನು ಅವಳು ಹಾಕಿಕೊಂಡಿದ್ದಳು. ವಿಶೇಷವಾದ ಈ ಅಲಂಕಾರದಿಂದ ಅವಳ ಕುಚಕುಂಭಗಳು ಮತ್ತಷ್ಟು ಶೋಭಾನ್ವಿತವಾಗಿದ್ದವು. ಸೌಂದರ್ಯಾಭಿಮಾನಿ ದೇವತೆಯಂತೆ ಕಂಡುಬರುತ್ತಲಿದ್ದ ಅದಿತಿಯ ಪ್ರತಿಛಾಯೆಯು ಅರಮನೆಯನ್ನು ನಿಶ್ಶಂಕವಾಗಿ ಪ್ರವೇಶ ಮಾಡಿತ್ತು. ಭೃತ್ಯರು ಅಪರಿಚಿತರನ್ನು ತಡೆಯುವುದಂತೂ ಇರಲಿ, ತಮ್ಮ ಕಣ್ಗಳಿಂದ ಅವಳ ಲಾವಣ್ಯ ರಸವನ್ನು ಹೀರಲಾರಂಭಿಸಿಬಿಟ್ಟರು. ನಾವು ಇಂತಹವಳನ್ನು ಇಲ್ಲಿ ಇದುವರೆಗೂ ಕಂಡಿಲ್ಲವಲ್ಲ ಎಂದು ಹಲುಬಿ ಹಲ್ಲು ಕಿರಿದವು. ತಾವು ಅಲ್ಪ ವೇತನ ಜೀವಿಗಳಾದ ಭೃತ್ಯವರ್ಗಕ್ಕೆ ಸೇರಿದವರು. ಪ್ರತ್ಯಕ್ಷವಾಗಿಯಂತೂ ಇಂತಹವಳನ್ನು ಆಲಂಗಿಸಿ ಚುಂಬಿಸುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲದ ಮಾತು. ಇನ್ನು ಸ್ವಪ್ನ ಬೀಳಬಹುದು, ಆದರೆ ಆ ಸ್ವಪ್ನದಲ್ಲಿ ಇಂತಹ ವ್ಯಕ್ತಿಯೇ ಗೋಚರಿಸಬೇಕೆಂಬ ನಿಯಮವೇನೂ ಇರುವುದಿಲ್ಲ. ಅನಿಷ್ಟವಾದ ಮತ್ಯಾವ ವ್ಯಕ್ತಿಯು ಗೋಚರಿಸಿದರೂ ಗೋಚರಿಸಬಹುದೆಂದು ತಿಳಿದು ಸ್ವಪ್ನದ ಪ್ರತ್ಯಾಶೆಯನ್ನು ತ್ಯಜಿಸಿದರು. ಇನ್ನುಳಿದಿರುವುದು ಕಾಲ್ಪನಿಕ ಅವಸ್ಥೆ. ಅಲ್ಲಿ ಯಾವ ಪ್ರಯಾಸವೂ ವ್ಯಯವೂ ಇಲ್ಲದೆ ಯಾವ ರಮಣೀಯ ಎಂತಹ ರೂಪಾವಸ್ಥೆಗಳನ್ನು ಬೇಕಾದರೂ ಕಲ್ಪಿಸಿಕೊಳ್ಳಬಹುದು ಎಂದು ಊಹಿಸಿ ಎಲ್ಲವನ್ನೂ ತಮ್ಮ ಮನಸ್ಸಿನಿಂದಲೇ ಅನುಭವಿಸಿಬಿಟ್ಟರು. ವಸ್ತುವಿನ ಕಲ್ಪನೆಯು ಸುಖ ದುಃಖಕರವೇ ಹೊರತು ವಸ್ತುವು ಸುಖ ದುಃಖಗಳ ಸ್ವರೂಪವಲ್ಲ. ವಿಮರ್ಶಾತ್ಮಕವಾದ ಚಿತ್ತವೃತ್ತಿಯುಳ್ಳ ಕೆಲವು ಜನರು ದೇವ ವೈಶ್ಯರೆನಿಸಿದ ರಂಭ, ತಿಲೋತ್ತಮೆ, ಮೇನಕ, ಘೃತಾಚಿ, ನಾಗಕನ್ಯೆ, ಯಕ್ಷರಮಣಿ ಅಥವಾ ಸಾಕ್ಷಾತ್ ಜಗನ್ಮಾತೆಯಾದ ಗೌರಿ ಇವರ ಪೈಕಿ ಇವಳು ಒಬ್ಬಳಾಗಿರಬಹುದೆಂದು ಸಂಶಯಗೊಂಡರು. ಅಷ್ಟರಲ್ಲಿ ರಾಜನ ರಮಣಿಯು ಅಲ್ಲಿಗೆ ಬಂದಳು. ತನ್ನ ಮನೆಗೆ ಅಕಸ್ಮಾತ್ತಾಗಿ ಬಂದಿರುವ ಈ ಹೆಂಗಸನ್ನು ನೋಡಿ ಇವಳು ಊರ್ವಶಿಯೋ ಅಥವಾ ಮದನನ ರಾಣಿಯಾದ ರತಿದೇವಿಯೋ ತಿಳಿಯದು. ಅಂತೂ ಯಾರೋ ದೇವಲೋಕದ ರಮಣಿಯೊಬ್ಬಳು ದಾರಿ ತಪ್ಪಿ ತನ್ನ ಮನೆಗೆ ಬಂದಿರಬಹುದೆಂದು ಭ್ರಮಿಸಿದಳು. ಕಶ್ಯಪನ ಭಾಗ್ಯ ಸರ್ವಸ್ವಳಾದ ಅದಿತಿದೇವಿಯೇ ಯಾಕಾಗಿರಬಾರದು ಎಂದೂ ಸಹ ಒಮ್ಮೊಮ್ಮೆ ಅಂದುಕೊಂಡಳು. ಅವಳ ರೂಪರೇಖಾ ವಿನ್ಯಾಸಗಳನ್ನು ಸೂಕ್ಷ್ಮವಾಗಿ ಕಂಡಿದ್ದರಿಂದಲೋ ಅವಳ ಸಂಗಡ ಬಂದಿದ್ದವರು ಹೇಳಿದ ಪರಿಚಯದಿಂದಲೂ ಅವಳನ್ನು ನಿಜವಾದ ಅದಿತಿ ಎಂದೇ ಸಂಪೂರ್ಣವಾಗಿ ಗ್ರಹಿಸಿಬಿಟ್ಟಳು. ಸಾಮ್ರಾಜ್ಞಿಯು ಹಿಂದೆಂದೂ ಅದಿತಿದೇವಿಯನ್ನು ಕಂಡಿರಲಿಲ್ಲ. ಆದ್ದರಿಂದಲೇ ಇಷ್ಟೆಲ್ಲ ಪರದಾಡಿದಳು. ವಿಷಯವು ತಿಳಿದ ಬಳಿಕ ರಾಣಿಯು ವೃಥಾ ವೇಳೆಗೆಳೆಯಲಿಲ್ಲ. ಅದಿತಿ ದೇವಿಯಂತಿರುವವಳಿಗೆ ಭಕ್ತಿಯಿಂದ ಬಹಳ ವಂದಿಸಿದಳು. ಅರಿಶಿಣ ಕುಂಕುಮ, ಸಿಂಧೂರ, ಗುಲಾಲು ಬುಗ್ಗಿಟ್ಟು ಇವೇ ಮೊದಲಾದ ಸುವಾಸಿಕ ಮಂಗಲ ದ್ರವ್ಯಗಳನ್ನು, ಪರಿಮಳ ಪುಷ್ಪಗುಚ್ಛವನ್ನು ಅವಳಿಗೆ ಕೊಟ್ಟು ಆದರದಿಂದ ಸತ್ಕರಿಸಿದಳು. ಬಹಳ ಬೆಲೆ ಬಾಳುವ ಅನೇಕ ಪೀತಾಂಬರಗಳನ್ನು, ನಾನಾ ಬಗೆಯ ಒಡವೆ ವಸ್ತುಗಳನ್ನು ಮುಕ್ತ ಹಸ್ತದಿಂದ ಕೊಟ್ಟು ಗೌರವಿಸಿ ಅವಳನ್ನು ಕುರಿತು ಹೀಗೆಂದು ಮಾತನಾಡಿದಳು. ರಾಣಿಯ ಗಂಭೀರ ಹಾಗೂ ವಿನೀತ ಭಾವದ ಆಗಿನ ನಿಲುವು ನೋಡುವಂತಹದ್ದಾಗಿದ್ದಿತ್ತು. ಅವಳ ಅಂತರಂಗವು ಪ್ರೇಮ ಪ್ರವಾಹದಿಂದ ಪೂರ್ಣವಾಗಿದ್ದಿತ್ತು. ಹರ್ಷೋದ್ರೇಕದಿಂದ ಅವಳ ಕಂಠನಾಳಗಳು ಉಬ್ಬಿ ಬಂದವು. ಕಂಪಿತ ಕಂಠದಿಂದಲೇ ಅವಳು ಮಾತನಾಡತೊಡಗಿದಳು. ರಾಜ್ಞಿಯ ಉವಾಚ: ಭಗವತಿ ಅದಿತಿದೇವಿ, ನನ್ನ ಜನ್ಮಾಂತರದ ಸುಕೃತ ವಿಶೇಷದಿಂದ ನಿನ್ನ ಪವಿತ್ರ ಚರಣಗಳ ದರ್ಶನವು ನನಗೆ ಇಂದು ಲಭಿಸಿತು. ನೀನು ಜಗದ್ವಂದ್ಯನಾದ ಗಜಾನನಿಗೆ ಜನ್ಮವನ್ನಿತ್ತ ತಾಯಿ. ಅಂದ ಮೇಲೆ ಕೇಳಬೇಕೆ? ಪರಮ ಕರುಣಾನಿಧಿಯಾದ ಬಾಲಕ ವಿನಾಯಕನ ನಿರ್ವ್ಯಾಜ್ಯ ಪ್ರೇಮ ವಾತ್ಸಲ್ಯಗಳು ನಮ್ಮ ಮೇಲೆ ಪಸರಿಸದಿದ್ದರೆ ನಿನ್ನ ಮಂಗಲಮೂರ್ತಿಯ ದರ್ಶನದಂತಹ ಸುಯೋಗವು ನನಗೆ ದೊರೆಯುತ್ತಲಿದ್ದೀತೆ. ಬ್ರಹ್ಮರ ಉವಾಚ: ಈ ರೀತಿಯಾಗಿ ಪರವಶತೆಯಿಂದ ರಾಣಿಯು ನುಡಿದಿದ್ದನ್ನು ಕೇಳಿ ಅದಿತಿ ಎನಿಸಿ ಬಂದವಳು ತನ್ನ ಗಂಟಲನ್ನು ಗದ್ಗದಗೊಳಿಸಿ ರಾಣಿಯೊಡನೆ ಹೀಗೆ ಮಾತನಾಡಿದಳು. ಅದಿತಿ ದೇವಿಯ ಉವಾಚ: ಮಂಗಳಾಂಗಿ ರಾಣಿ, ನಿನ್ನ ವಿನಯ ಸೌಹಾರ್ದಗಳನ್ನು ನೋಡಿ ಬಹಳ ಸಂತೋಷವಾಯಿತು. ನೀನು 1000 ಕಾಲ ಮುತ್ತೈದೆಯಾಗಿ ಬಾಳು. ನಿನ್ನಲ್ಲಿ ಮುಚ್ಚುಬರ ಇಲ್ಲ. ನಿನ್ನದಾದರೂ ಹೆತ್ತ ಹೊಟ್ಟೆ. ನಿರ್ಲಜ್ಜೆಯಿಂದ ಹೇಳುತ್ತಿರುವೆನೆಂದು ನಗಬೇಡ. ನಾವು ಅರಣ್ಯವಾಸಿಗಳು. ನಯ ನೀತಿ ಇವು ನಾಗರಿಕರಾದ ನಿಮ್ಮಲ್ಲಿ ನೆಲೆಸಿರುವಷ್ಟು ನಮ್ಮಲ್ಲಿರಲು ಸಾಧ್ಯವಿಲ್ಲ. ಇದೇನು, ನನ್ನ ಮಗನನ್ನು ಇಲ್ಲಿಯೇ ಇರಿಸಿಕೊಳ್ಳೋಣವೆಂದು ನಿಶ್ಚಯಿಸಿರುವರೋ ಹೇಗೆ? ಬಾಲಕನು ಇಲ್ಲಿಗೆ ಬಂದು ಬಹಳ ದಿನಸಗಳಾದವಲ್ಲವೇ? ನನ್ನ ಕಂದನಾದ ವಿನಾಯಕನೆಲ್ಲಿರುವನು? ಮೊದಲು ಹೇಳು, ಅವನು ಕ್ಷೇಮವಷ್ಟೇ? ಸುಂದರಾನನೇ, ಮಗುವನ್ನು ಬಿಟ್ಟಿರುವುದೆಂದರೆ ಪ್ರಾಣ ಪೊತ್ತು ಬಂದಂತಾಗುವುದು. ಮಾಯಾ ಮೋಹಿತಾಂತಃಕರಣೀಯರಾದ ಸ್ತ್ರೀಯರ ಸ್ವಭಾವವು ತಮ್ಮ ಮಕ್ಕಳ ಬಗ್ಗೆ ಎಷ್ಟರ ಮಟ್ಟಿಗೆ ಅಳುಕುತ್ತಿರುವುದೆಂಬುದನ್ನು ನಿನಗೇನು ನಾನು ಒತ್ತಿ ಹೇಳಬೇಕಾಗಿಲ್ಲ. ಅವನನ್ನೊಮ್ಮೆ ನೋಡಿ ಹೋಗೋಣವೆಂದು ಇಲ್ಲಿಗೆ ಬಂದಿರುವೆನು. ನನ್ನ ಕಂದನನ್ನು ಬಿಟ್ಟು ಒಂದು ನಿಮಿಷವೂ ಸಹ ನಾನಿದ್ದವಳಲ್ಲ. ಇಷ್ಟು ದೀರ್ಘಕಾಲ ಅವನನ್ನು ಬಿಟ್ಟಿರಬೇಕಾಗಿ ಬಂದುದರಿಂದ ನನ್ನ ದೇಹವೆಲ್ಲವೂ ಶೋಷಿಸಿ ಹೋಗಿದೆ. ವಿನಾಯಕನನ್ನೊಮ್ಮೆ ಬಿಗಿದು ಎದೆಗವಚಿಕೊಂಡೆನೆಂದರೆ ಹೆತ್ತ ಹೊಟ್ಟೆಗೆ ಎಷ್ಟೋ ನೆಮ್ಮದಿ ಎನಿಸುವುದು. ಅವನ ದೇಹವು ನನಗೆ ಸೋಂಕಿತೆಂದರೆ
ನನ್ನ ತಾಪವೆಲ್ಲವೂ ಪರಿಹೃತವಾಗುವುದು. ಮತ್ತೆ ನಾನು ಮೊದಲಿನಂತೆ ನವಚೈತನ್ಯವನ್ನು ಹೊಂದುವೆನು. ಅವನನ್ನು ದಯವಿಟ್ಟು ಇಲ್ಲಿಗೆ ಕರೆಸುವೆಯಾ? ಅಥವಾ ಅವನಿರುವ ಸ್ಥಳವನ್ನು ತಿಳಿಸು. ನಾನೇ ಅವನಿದ್ದಲಿಗೆ ಹೋಗಿ ಕುದಿಯುತ್ತಲಿರುವ ನನ್ನ ತನು ಮನೆಗಳಿಗೆ ಶೈತ್ಯವನ್ನುಂಟು ಮಾಡಿಕೊಳ್ಳುವೆನು. ನಿನ್ನೆದುರು ಹೆಚ್ಚಿಗೆ ಹೇಳಲಾರೆ. ಬ್ರಹ್ಮರ ವಾಚ. ನಕಲಿ ಅದಿತಿಯು ಹೇಳಿದ್ದುದೆಲ್ಲವನ್ನೂ ರಾಣಿಯು ವಾಸ್ತವಂತಲೇ ತಿಳಿದಳು. ಬಾಲಕನನ್ನು ಕೂಡಲೇ ಅರಮನೆಗೆ ಕರೆಯಿಸಿ ತಪಿಸುತ್ತಿರುವ ಅದಿತಿಯ ತಾಪವನ್ನು ಬೇಗನೆ ಕಳೆಯಬೇಕೆಂದು ಅವಳು ಬಯಸಿದಳು. ಒಡನೆಯೇ ಬಾಗಿಲಿನಲ್ಲಿದ್ದ ದೂತರನ್ನು ಕರೆದು ಈಗಲೇ ವಿನಾಯಕನನ್ನು ಇಲ್ಲಿಗೆ ಕರೆದು ತನ್ನಿ ಎಂದು ಆಜ್ಞೆನಿತ್ತಳು. ಇಷ್ಟರಲ್ಲಿ ಕೆಲವರು ರಾಜನ ಬಳಿಗೆ ಓಡೋಡಿ ಬಂದು ಅದಿತಿಯು ಅರಮನೆಗೆ ಬಂದಿರುವ ಸಂಗತಿಯನ್ನು ತಿಳಿಸಿದರು. ಇದನ್ನು ಕೇಳಿ ರಾಜನಿಗೆ ಬಹಳ ಹರ್ಷ ಉಂಟಾಯಿತು. ಸ್ನಾನವನ್ನು ಮುಗಿಸಿಕೊಂಡು ಅರಮನೆಯ ಒಳಭಾಗಕ್ಕೆ ಬಂದನು. ಅದಿತಿಯು ಅಲ್ಲಿ ಕುಳಿತಿರುವುದನ್ನು ನೋಡಿದ ಮೇಲೆ ರಾಜನು ಮತ್ತಷ್ಟು ಹರ್ಷ ಪುಲಕಿತನಾದನು. ಬಹಳ ಭಕ್ತಿಯಿಂದ ಅವಳಿಗೆ ನಮಸ್ಕರಿಸಿದನು. ಕೈಗಳನ್ನು ಜೋಡಿಸಿಕೊಂಡು ಅದಿತಿಯು ಎದುರು ನಿಂತನು ಮತ್ತು ವಿನಯದಿಂದ ಅವಳನ್ನು ಕುರಿತು ಹೀಗೆ ನುಡಿದನು. ರಾಜನ ಉವಾಚ. ಭಗವತಿ ಅದಿತಿ ದೇವಿ, ನಿನ್ನ ಬರುವಿಕೆಯಿಂದಾಗಿ ನನ್ನ ರಾಜ್ಯ, ನನ್ನ ಹುಟ್ಟು, ನನಗೆ ಜನ್ಮವನ್ನಿತ್ತ ತಂದೆ ತಾಯಿಯರು, ನನ್ನ ಭಂಡಾರ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ತಪಸ್ಸು ಮತ್ತು ನನ್ನ ಅಧ್ಯಯನ ಎಲ್ಲವೂ ಪಾವನವಾದವು. ದೇವಿ, ನಿನ್ನ ಮಹಿಮೆಯು ಅತ್ಯಗಾಧವಾದದ್ದು. ಸಾಕ್ಷಾತ್ ಭಗವಂತನಾದ ವಿನಾಯಕನಿಗೆ ನೀನು ಜನ್ಮವನ್ನಿತ್ತವಳು. ಭಗವಂತನೋ ಚತುರ್ದಶ ಭುವನಗಳನ್ನು ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರುವನು. ಅಂತಹ ಮಹಾತ್ಮನಿಗೆ ನೀನು ತಾಯಿ ಎಂದ ಬಳಿಕ ಚರಚರಾತ್ಮಕವಾದ ಇಡೀ ಪ್ರಪಂಚಕ್ಕೆ ನೀನು ಜನ್ಮದಾತ್ರಿಯಾಗಿರುವೆ. ನಿನ್ನ ಅನಂತ ಕಲ್ಯಾಣ ಗುಣಗಳನ್ನು ಬಣ್ಣಿಸುವುದಕ್ಕೆ ಪಾಮರನಾದ ನನಗೆ ಶಕ್ತಿಯೂ ಸಾಲದು. ನಿನ್ನ ಸುಪುತ್ರನಾದ ವಿನಾಯಕನು ಅಲ್ಪರಾದ ನಮ್ಮಂತಹವರ ದೃಷ್ಟಿಗಳಿಗೆ ಬಾಲಕನಾಗಿ ಗೋಚರಿಸಿದರು. ಶಕ್ತಿ, ಪರಾಕ್ರಮ ಮೊದಲಾದ ಉತ್ತಮೋತ್ತಮ ಗುಣಗಳಲ್ಲಿ ದೇವೇಂದ್ರನನ್ನೂ ಸಹ ಮೀರಿಸಿದವನು. ಇದನ್ನು ನಾನು, ನನ್ನ ಪ್ರಜೆಗಳು ಅನೇಕ ಸಂದರ್ಭಗಳಲ್ಲಿ ಕಣ್ಣಾರೆ ಕಂಡು ಅನುಭವವನ್ನು ಪಡೆದಿದ್ದೇವೆ. ದೇವಾಧಿದೇವತೆಗಳಿಗೂ ಮಾಡಲಸಾಧ್ಯವಾದಂತಹ ಅತ್ಯದ್ಭುತ ಕಾರ್ಯಗಳನ್ನು ಮಾಡಿರುವನು. ಇವನ್ನು ಇಷ್ಟೆಂದು ಎಣಿಸಿ ಹೇಳಲು ನನಗಂತೂ ಸಾಧ್ಯವಿಲ್ಲ. ಈ ಅದ್ಭುತಗಳನ್ನು ವೀಕ್ಷಿಸಲು ಸ್ವತಃ ದೇವತೆಗಳೇ ಬಂದು ಆಶ್ಚರ್ಯಪಟ್ಟು ಇವನ ಮೇಲೆ ಪುಷ್ಪವೃಷ್ಟಿಯನ್ನು ಕರೆದಿರುವರು. ನನ್ನಿಂದಲಂತೂ ವಿನಾಯಕನ ಮಹಿಮಾತಿಶಯವನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಇವನನ್ನು ಕೊಲ್ಲಲು ಬಂದ ರಾಕ್ಷಸರು ಎಷ್ಟೋ ಮಂದಿ ಸತ್ತು ನಿವಾತವೆದ್ದು ಹೋದರೆಂಬುದನ್ನು ತಿಳಿದರೆ ಸಾಕಾಗಿದೆ. ರಾಕ್ಷಸರ ವಧೆಯು ನಮ್ಮೆದುರಿಗೆ ನಡೆದಿದೆ. ಅದನ್ನೆಲ್ಲ ಜ್ಞಾಪಿಸಿಕೊಂಡು ವಿವರಿಸೋಣವೆಂದರೆ ನನಗೆ ತಬ್ಬಿಬ್ಬಾಗುವುದು. ಹಾಗಿರುವಾಗ ದೇವನ ಅಚಿಂತ್ಯ ಗುಣಗಳನ್ನು ನಾನು ವರ್ಣಿಸಬಲ್ಲನೆ? ನನ್ನ ಮೆದುಳು ಅಷ್ಟು ಶಕ್ತಿಯುಳ್ಳದ್ದೂ ಅಲ್ಲ. ತಾಯೇ, ನೀನು ಬಹಳ ಆಯಾಸಪಟ್ಟು ಆಶ್ರಮದಿಂದ ಇಲ್ಲಿಯವರೆಗೂ ನಡೆದು ಬಂದಿರುವೆ. ದಯವಿಟ್ಟು ಸ್ವಲ್ಪ ಕಾಲ ವಿಶ್ರಮಿಸು. ನನ್ನ ಮನೆಗೆ ನೀನು ನಿನ್ನ ಪಾದಧೂಳಿಯನ್ನು ಹರಡಿದ್ದು ನನ್ನ ಪೂರ್ವಜನ್ಮದ ಸುಕೃತ ವಿಶೇಷದಿಂದಲೇ ಹೊರತು ಬೇರೆಯಲ್ಲ. ನಮ್ಮ ಬಾಲಕ ವಿನಾಯಕನನ್ನು ಕೊಂದು ಹಾಕಲು ಎಂತೆಂತಹ ಬಲಿಷ್ಠ ದುಷ್ಟ ರಾಕ್ಷಸರು ಬಂದಿದ್ದರೆಂಬುದನ್ನು ಸ್ಮರಿಸಿಕೊಂಡರೂ ಈಗಲೂ ಮೈಮೇಲೆ ಹಾವು ಹರಿದಂತಾಗುವುದು. ಆ ರಾಕ್ಷಸರೋ ಮಹಾಮಾಯಾವಿಗಳು. ಅವರನ್ನು ರಾಕ್ಷಸರೆಂದು ಹಿಡಿಯುವುದೇ ಪರಮ ಪ್ರಯಾಸವಾದ ಕಾರ್ಯ. ರಾಕ್ಷಸರು ಇವನ ಮೇಲೆ ಆಕ್ರಮಣ ಮಾಡಿದರೆಂಬುದನ್ನು ಕೇಳಿದ ಮಾತ್ರಕ್ಕೆ ನನ್ನ ಮಗನಿಗೇನಾಗಿ ಹೋಗಿದೆಯೋ ಎಂದು ತಾಯೇ ನೀನು ಭಯಪಡಬೇಕಾಗಿಲ್ಲ. ಇವನನ್ನು ಕೊಲ್ಲ ಬಂದವರೆಲ್ಲರೂ ತಾವೇ ಸತ್ತು ಯಮಲೋಕಗಳಿಗೆ ಅತಿಥಿಗಳಾಗಿ ಹೋದರು. ಅವರೊಡನೆ ಹೋರಾಡುವಾಗ ನನ್ನ ಮಗನಿಗೆ ಧಕ್ಕೆ ತಗುಲಿ ಅವನ ಅಂಗಾಂಗಗಳಿಗೆ ಮುಕ್ಕು ಆಗಿರಬಹುದೆಂದು ನೀನು ಆತಂಕ ಪಡಬೇಕಾಗಿಲ್ಲ. ಅವನ ಮೈ ಮೇಲೆ ಒಂದು ಗಾಯವೂ ಉಂಟಾಗಿರುವುದಿಲ್ಲ. ನಿಮ್ಮ ಆಶ್ರಮದಿಂದ ಕರೆದು ತಂದ ದಿವಸ ಹೇಗಿದ್ದನೋ ಅದರಂತೆಯೇ ಈಗಲೂ ಇದ್ದಾನೆ. ನಾನು ತಕ್ಕ ಮಟ್ಟಿಗೆ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಲಿದ್ದೇನೆ. ಇಷ್ಟಕ್ಕಾಗಿಯೇ ಆಗದಿದ್ದರೆ ಇಲ್ಲಿಯವರೆಗೂ ಬರುವ ಶ್ರಮವನ್ನೇಕೆ ತೆಗೆದುಕೊಂಡೆ? ನೀನು ಅವಸರ ಪಡುತ್ತಿರುವುದನ್ನು ನೋಡಿದರೆ ಪುನಃ ಬೇಗನೆ ಹೊರಟು ಬಿಡುವೆ ಎಂದು ತೋರುತ್ತದೆ. ಹೊರಡಲೇಬೇಕಾಗಿದ್ದರೆ ಒಂದು ಕ್ಷಣಕಾಲ ಸುಮ್ಮನಿರು, ವಿಚಾರ ಮಾಡಿ ಹೇಳುವೆನು. ನಮ್ಮ ಮನೆಯಲ್ಲಿ ನಡೆಯಬೇಕಾಗಿದ್ದ ವಿವಾಹವಿನ್ನೂ ನಡೆದಿರುವುದಿಲ್ಲ. ಅನೇಕ ಅರಿಷ್ಟಗಳು ಅನಿರೀಕ್ಷಿತವಾಗಿ ಬಂದೊದಗಿದೆ ಈ ವಿಳಂಬಕ್ಕೆ ಕಾರಣ. ಈಗಲೇ ವೈವಾಹಿಕ ಮಾಂಗಲ ಕಾರ್ಯವನ್ನು ಏರ್ಪಡಿಸಿ ಮುಗಿಸಿಬಿಡುವೆನು. ಅದು ಮುಗಿದೊಡನೆಯೇ ನಾನೇ ನಿಮ್ಮೊಡನೆ ಬಂದು ನಿಮ್ಮಿಬ್ಬರನ್ನು ಸುಖವಾಗಿ ನಿಮ್ಮ ಆಶ್ರಮಕ್ಕೆ ಮುಟ್ಟಿಸಿ ಬರುವೆನು. ಆ ಬಗ್ಗೆ ನೀವು ಸ್ವಲ್ಪವೂ ಆಲೋಚಿಸಬೇಕಾಗಿಲ್ಲ. ಅದಿತಿಯ ಉವಾಚ. ರಾಜ, ಹೀಗೇಕೆ ಮಾತನಾಡಲಾರಂಭಿಸಿದೆ? ನನ್ನ ಮಗನು ಸಾಮಾನ್ಯ ಮಕ್ಕಳಂತಲ್ಲ. ಅನೇಕ ಸಹಸ್ರ ವರ್ಷ ಕಠಿಣವಾಗಿ ತಪಸ್ಸನ್ನು ಮಾಡಿ ತನ್ಮೂಲಕ ಇವನನ್ನು ಮಗನನ್ನಾಗಿ ಪಡೆದಿರುವೆನು. ಅಂದ ಮೇಲೆ ಇವನ ಮೇಲೆ ನನಗೆ ಎಷ್ಟರ ಮಟ್ಟಿಗೆ ವ್ಯಾಮೋಹವಿರಬಹುದು ಎಂಬುದನ್ನು ನೀನೇ ಚಿಂತಿಸು. ಹೀಗಿದ್ದರೂ ನೀನೇಕೆ ಬರಬೇಕಿತ್ತು ಎಂದು ಪ್ರಶ್ನಿಸುವೆಯಲ್ಲ. ಇದಕ್ಕೆ ನಾನೇನೆಂದು ಉತ್ತರವನ್ನು ಹೇಳಲಿ? ನೋಡು, ಈ ಬಾಲಕನ ವಿಯೋಗದಿಂದ ನನಗೇನಾಗಿದೆ ಎಂಬುದನ್ನು. ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಮನಸ್ಸಿನ ದುಗುಡ ಬೇರೆ ತಪ್ಪಿಲ್ಲ. ಎಲ್ಲಿಗೆ ಹೋಗಲಿ, ಯಾರೊಡನೆಯೇ ಮಾತನಾಡಲಿ, ಯಾವುದರಿಂದಲೂ ನನಗೆ ಸೌಖ್ಯವು ದೊರೆಯದಂತಾಗಿದೆ.
ಇದನ್ನು ನೀನೇನು ಬಲ್ಲೆ? ಬ್ರಹ್ಮರ ಉವಾಚ. ಕೃತ್ರಿಮ ರೂಪದ ಅದಿತಿಯ ಈ ಪರಿ ತನ್ನ ಪರಿತಾಪವನ್ನು ಹೇಳಿಕೊಳ್ಳುತ್ತಿರುವಷ್ಟರಲ್ಲಿ ಆ ಸ್ಥಳಕ್ಕೆ ವಿನಾಯಕನು ಬಂದು ಬಿಟ್ಟನು. ನಿನ್ನ ತಾಯಿ ಬಂದಿದ್ದಾಳೆ ಎಂದು ಇವನ ಸಂಗಡಿಗರಾದ ಬಾಲಕರು ಹೇಳಿ ಇವನನ್ನು ಅಲ್ಲಿಗೆ ಕಳುಹಿಸಿದ್ದರು. ಮಹಾರಾಣಿಯು ಈ ಸಂಗತಿಯನ್ನು ವಿನಾಯಕನಿಗೆ ತಿಳಿಸಿ ಕರೆದು ತನ್ನಿ ಎಂದು ತನ್ನ ದೂತರ ಮೂಲಕ ಅವರನ್ನು ಪ್ರಚೋದಿಸಿದ್ದಳು. ಬಾಲಕನು ಬಂದೊಡನೆಯೇ ಅದಿತಿರೂಪಿ ಭ್ರಮರಿಯು ಅವನನ್ನು ದೃಢವಾಗಿ ಅಪ್ಪಿಕೊಂಡಳು. ಸೋಗಿನ ಆನಂದಾಶ್ರುಗಳನ್ನು ಕಣ್ಣು ತುಂಬಾ ತಂದುಕೊಂಡು ಸಂತೋಷಗೊಂಡವಳಂತೆ ನಟಿಸುತ್ತಾ ಬಾಲಕನನ್ನು ಕುರಿತು ಹೀಗೆ ನುಡಿದಳು. ಅದಿತಿಯ ಉವಾಚ. ಬಾಲಕ ವಿನಾಯಕ, ನೀನೂ ಸಹ ಇಷ್ಟು ನಿಷ್ಠುರ ಸ್ವಭಾವದನಾಗಿ ಹೋದೆಯಾ? ಹೆತ್ತವಳನ್ನು ಇಷ್ಟು ಸುದೀರ್ಘ ಕಾಲ ಬಿಟ್ಟಿದ್ದರೂ ಒಮ್ಮೆಯಾದರೂ ಅವಳ ನೆನಪು ನಿನಗೆ ಬರಬೇಡವೇ? ನನ್ನ ನಗಲಿ ಇದುವರೆಗೆ ನೀನು ಹೇಗಿದ್ದೆ? ನೀನೇನೋ ಹುಡುಗ, ಅದರಲ್ಲೂ ಗಂಡಸು, ಹೇಗಾದರೂ ಮರೆತು ಬಿಡುವೆ. ಆದರೆ ನನ್ನದು ಹೆತ್ತ ಕರುಳು, ನಾನು ಹೇಗೆ ನಿನ್ನನ್ನು ಮರೆತೇನು? ನಿನ್ನ ವಿಯೋಗದಿಂದ ನನ್ನ ಹೃದಯವೆಲ್ಲ ಬೆಂದು ಹೋಗಿದೆ ನೋಡು. ಎಲ್ಲವನ್ನೂ ಇದ್ದಂತೆ ಇರಲಿ ಎಂದು ಹಾಗೆಯೇ ಬಿಟ್ಟು ಬಿಟ್ಟು ನಿನಗಾಗಿ ನಿನ್ನನ್ನು ನೋಡುವುದಕ್ಕಾಗಿ ಇಲ್ಲಿಗೆ ಓಡೋಡಿ ಬಂದಿರುವೆನು. ನಿನ್ನನ್ನು ಮಗನನ್ನಾಗಿ ಪಡೆಯುವುದಕ್ಕೆ ನಾನು ಪಟ್ಟ ಶ್ರಮವೆಷ್ಟು ಎಂಬುದನ್ನು ನೀನು ಅರಿಯಬಲ್ಲೆಯ? ಈಗಲೂ ಸಹ ನಿನಗೆ ಯಾವ ವಿಧವಾದ ವಿಪತ್ತು ಬಾರದಿರಲೆಂದು ಕಠಿಣವಾಗಿ ತಪಸ್ಸನ್ನು ಮಾಡುತ್ತಲಿದ್ದೇನೆ. ಈ ತಪೋನುಷ್ಠಾನವನ್ನು ಮಾಡುವಾಗ ನನಗೆ ಅನ್ನ ಪಾನೀಯಗಳೂ ಸಹ ಸಿಕ್ಕಿಲ್ಲ. ಅಷ್ಟೇ ಅಲ್ಲ, ನನ್ನ ಜೀವನದ ಮೇಲೆ ಸಹ ನಾನು ಆಶೆಯನ್ನು ತೊರೆದು ನಿರಗಾಗಿ ನನ್ನ ಕಂದನ ಶ್ರೇಯಸ್ಸಿಗಾಗಿ ಇಷ್ಟು ಕಠಿಣ ರೀತಿಯಿಂದ ತಪಸ್ಸನ್ನು ಮಾಡಿದ್ದೇನೆ. ಇಷ್ಟು ಕಷ್ಟದಿಂದ ನಿನ್ನನ್ನು ಪಡೆಯಬೇಕಾಗಿ ಬಂದಿತ್ತು. ಅದನ್ನು ಸರ್ವಾಂತರ್ಯಾಮಿಯಾದ ಪರಮೇಶ್ವರನೊಬ್ಬನು ಬಲ್ಲನೇ ಹೊರತು ಮತ್ಯಾರೂ ಅದನ್ನು ಅರಿಯಲಾರರು. ಇನ್ನು ಮುಂದೆ ಒಂದು ಕ್ಷಣಕಾಲ ಸಹ ನಾನು ನಿನ್ನನ್ನು ಬಿಟ್ಟಿರಲಾರೆ. ಕ್ಷಣವೊಂದು ನನ್ನ ದೃಷ್ಟಿಗೆ ಯುಗದಂತೆ ತೋರುತ್ತಿದೆ. ಬ್ರಹ್ಮರ ಉವಾಚ. ಅವಳು ಹೀಗೆಂದು ನುಡಿದು ಬಾಲಕನನ್ನು ಮರಳುಗೊಳಿಸಲು ಯತ್ನಿಸಿದಳು. ಅವಳ ಹೃದಯವು ಡವಡವಗುಟ್ಟುತ್ತಲಿದ್ದಿತ್ತು. ಹೃದಯದಲ್ಲಿ ವಿಷವು ತುಂಬಿದ್ದರೂ ಬಾಯಿಂದ ಮಾತ್ರ ಬಹಳ ಮೃದು ಮಾತುಗಳೇ ಹೊರಡುತ್ತಲಿದ್ದವು. ತಾನು ನಿಜವಾಗಿಯೂ ವಿನಾಯಕನ ತಾಯಿಯಂತೆಯೂ ತನಗೆ ಅವನ ವಿಷಯದಲ್ಲಿ ಪ್ರೇಮರಸವು ಉಕ್ಕಿ ಹರಿಯುತ್ತಲಿರುವಂತೆಯೂ ತೋರ್ಪಡಿಸುತ್ತಾ ಅವನನ್ನೆತ್ತಿಕೊಂಡು ಅವನ ಕಪೋಲಗಳಿಗೆ ಮೃದುವಾಗಿ ಮುತ್ತನ್ನಿತ್ತು ಅವನನ್ನು ತನ್ನ ಟೊಂಕದಲ್ಲಿ ಕೂರಿಸಿಕೊಂಡಳು. ತನ್ನ ಸವಿ ನುಡಿ ನಡೆಗಳಿಂದ ಭ್ರಮರಿಯೂ ಇತರ ಜನರನ್ನು ಮರಳುಗೊಳಿಸಿದರು. ಇವಳ ಕೃತ್ರಿಮ ನಡತೆಗೆ ದೇವನ ಎದುರು ಸ್ವಲ್ಪವೂ ಬೆಲೆ ಬರಲಿಲ್ಲ. ಇವಳ ಛದ್ಮರೂಪ, ದುರಾಶಯ ಎಲ್ಲವೂ ದೇವನ ದಿವ್ಯದೃಷ್ಟಿಗೆ ಗೋಚರಿಸದೆ ಹೋಗಲಿಲ್ಲ. ಇವಳ ದುರ್ಮನೋಭಾವಕ್ಕೆ ಯಾವ ಶಿಕ್ಷೆಯನ್ನು ಕೊಡೋಣವೆಂದು ಭಗವಾನ್ ಗಜಾನನು ಚಿಂತಿಸಲಾರಂಭಿಸಿದನು. ಭ್ರಮರಿಯೂ ಸ್ವಹೃದ್ಗತ ವಿಷಮಯಾಭಿಪ್ರಾಯವನ್ನು ಮರೆಮಾಚುತ್ತಾ ಹೇಗೆ ಮಾತನಾಡಿದಳೋ ಅದಕ್ಕನುಗುಣವಾಗಿಯೇ ದೇವನು ಸ್ವಾಭಿಮತವನ್ನು ವ್ಯಕ್ತಪಡಿಸದೆ ಅವಳನ್ನು ಕುರಿತು ಹೀಗೆ ಮಾತನಾಡಿದನು. ಗಜಾನನ ಉವಾಚ. ಹಿಂದೊಮ್ಮೆ ನೀನು ಯಾವುದೋ ಒಂದು ವಸ್ತುವನ್ನು ನನ್ನಿಂದ ಕಸಿದು ಮುಚ್ಚಿಟ್ಟಿದೆಯಲ್ಲವೇ, ಅದ್ಯಾವುದು ಹೇಳು ನೋಡೋಣ. ಬ್ರಹ್ಮರ ಉವಾಚ. ಬಾಲಕನ ಮುದ್ದು ನುಡಿಯನ್ನು ಕೇಳಿ ಅವನ ಅನಿರೀಕ್ಷಿತವಾದ ಈ ಪ್ರಶ್ನೆಗೆ ಬಹಳ ಗಾಬರಿಗೊಂಡರು. ಅದನ್ನು ಹೊರಗೆ ತೋರ್ಗೊಡದೆ ಏನಿರಬಹುದು ಎಂದು ಹಾಗೆಯೇ ಊಹಿಸಿ ಕೊನೆಗೆ ಕೆಲವು ಲಾಡುಗಳನ್ನು ತನ್ನ ಮಾಯಾಶಕ್ತಿಯಿಂದ ನಿರ್ಮಿಸಿ ಅದರ ಪೈಕಿ ಒಂದು ಉಂಡೆಯನ್ನು ಬಾಲಕನ ಕೈಗಿತ್ತಳು. ವಿನಾಯಕನು ಅದನ್ನು ಒಂದೇ ಬಾರಿಗೆ ತಿಂದುಬಿಟ್ಟು ಮತ್ತೆ ಉಂಡೆಯನ್ನು ಕೊಡೆಂದು ಬೇಡಿದನು. ಇವನನ್ನು ಕೊಲ್ಲಲು ಇದೇ ಸರಿಯಾದ ಸಮಯ ಎಂದು ಚಿಂತಿಸಿ ಆ ಉಂಡೆಗಳಲ್ಲಿ ರಾಕ್ಷಸಳು ಒಂದನ್ನು ಮಹಾವಿಷಯುಕ್ತವಾದದ್ದನ್ನಾಗಿ ಮಾಡಲು ಮಂತ್ರಿಸಿದಳು ಮತ್ತು ಅದನ್ನು ವಿನಾಯಕನಿಗೆ ತಿನ್ನುವುದಕ್ಕಾಗಿ ಕೊಟ್ಟು ಮುಂದೇನಾಗಬಹುದೆಂದು ಅದರ ಪರಿಣಾಮವನ್ನು ಆತುರತೆಯಿಂದ ನಿರೀಕ್ಷಿಸುತ್ತಾ ಕುಳಿತಳು. ಆಗುವುದೇನು? ಬಾಲಕನು ಅದನ್ನು ತಿಂದು ಪುನಃ ಉಂಡೆಗಳನ್ನು ಕೊಡೆಂದು ಅವಳನ್ನು ಅತಿಯಾಗಿ ಪೀಡಿಸಲಾರಂಭಿಸಿದಳು. ಇದನ್ನು ನೋಡಿ ಕಾಶಿರಾಜನಿಗೂ ಅವನ ಪತ್ನಿಗೂ ಅದಿತಿಯ ಈ ಅಸಹಾಯ ಸ್ಥಿತಿಗಾಗಿ ಬಹಳ ಅನುತಾಪ ಉಂಟಾಯಿತು. ಪಾಪ, ಅದಿತಿಯು ಎಷ್ಟೇ ತಪೋಮಹಿಮೆ ಉಳ್ಳವಳಾದಾಗಿಯೂ ಅರಣ್ಯವಾಸಿನಿಯಲ್ಲವೇ, ಎಲ್ಲಿಂದ ಉಂಡೆಗಳನ್ನು ತಂದುಕೊಟ್ಟಾಳು? ಬಾಲಕನಿಗೆ ಅವಳ ಕಷ್ಟ ಹೇಗೆ ತಿಳಿಯಬೇಕು? ಇವನು ಸುಮ್ಮನೆ ಅವಳನ್ನು ಪೀಡಿಸುತ್ತಲಿದ್ದಾನೆ ಎಂದು ಚಿಂತಿಸಿ ಅವಳನ್ನು ಹೀಗೆಂದು ಪ್ರಾರ್ಥಿಸತೊಡಗಿದರು. ರಾಜ ದಂಪತಿಗಳ ಉವಾಚ. ತಾಯೇ, ಮಗುವಿನ ಮುದ್ದಾಟದಲ್ಲಿ ಎಷ್ಟು ಹೊತ್ತು ಹಸಿದು ಹೀಗೆ ಕುಳಿತುಕೊಳ್ಳಲು ಸಾಧ್ಯ? ಹೇಳಿ, ಪಾಕವೂ ಸಿದ್ಧವಾಗಿದೆ, ಬಾಲಕನೊಂದಿಗೆ ಸುಖವಾಗಿ ಭುಜಿಸುವೆಯಂತೆ. ಬ್ರಹ್ಮರ ಉವಾಚ. ಇವರ ಪ್ರಾರ್ಥನೆಯನ್ನು ಕೇಳಿ ತಾನು ತಪ್ಪಿಸಿಕೊಂಡು ಓಡಿ ಹೋಗಲು ಸರಿಯಾದ ಅವಕಾಶ ಸಿಕ್ಕಿತೆಂದು ಅವಳಿಗೆ ಆಗ ಬಹಳ ಹರ್ಷವಾಯಿತು. ಕೂಡಲೇ ಬಾಲಕನನ್ನು ಕೆಳಕ್ಕಿಳಿಸಿ ತಾನು ಏಳಲು ಪ್ರಯತ್ನಪಟ್ಟಳು. ಆದರೆ ಬಾಲಕನು ಅವಳನ್ನು ಏಳಲು ಬಿಡಲೇ ಇಲ್ಲ. ಮೊಂಡುತನವನ್ನು ಮಾಡುತ್ತಿರುವವನಂತೆ ನಟಿಸುತ್ತಾ ಅವಳ ಸೊಂಟದ ಮೇಲೆಯೇ ಬಲವಾಗಿ ಕುಳಿತು ಬಿಟ್ಟನು. ಇವನ ಭಾರವು ನಿಮಿಷ ನಿಮಿಷಕ್ಕೂ ಹೆಚ್ಚುತ್ತಾ ಹೋಗಿ ಕೊನೆಗೆ ದೊಡ್ಡ ಪರ್ವತವನ್ನೇ ತನ್ನ ಮೇಲೆ ಹೇರಿದಂತೆ ರಾಕ್ಷಸಿಗೆ ಭಾಸವಾಯಿತು. ಓಹೋ, ನಾನು ಮೋಸ ಹೋದೆ, ಏನೋ ಆಗಿದೆ, ಏನೋ ವಿಪತ್ತೇ ಬಂದು ಬಿಟ್ಟಿತು ಎಂದು ಗ್ರಹಿಸಿ ಬಹಳ ಭಯಗೊಂಡಳು. ಆದರೂ ಗುಟ್ಟನ್ನು ಬಿಡದೆ ಹೀಗೆ ನುಡಿದಳು. ಅದಿತಿಯ ಉವಾಚ. ನನ್ನನ್ನು ಬಿಡಪ್ಪ, ಒಳಗೆ ಹೋಗಿ ಊಟವನ್ನು ಮಾಡೋಣ.
ನನ್ನೊಡನೆ ನೀನೂ ಬಾ. ಬ್ರಹ್ಮರ ಉವಾಚ. ಹೀಗೆಂದು ರಮಿಸಿ ಅವನಿಂದ ಬಿಡಿಸಿಕೊಂಡು ಮೇಲಕ್ಕೇಳಲು ಯತ್ನಿಸಿದಳು. ವಿನಾಯಕನ ಹಿಡಿತವು ಮೃತ್ಯುವಿನ ಹಿಡಿತಕ್ಕಿಂತಲೂ ಬಿಗಿಯಾಗಿದ್ದಿತು. ಅವಳಿಗೆ ಇದರಿಂದ ಮರಣ ಸಂಕಟವೇ ಆರಂಭವಾಯಿತು. ಹೇಗಾದರೂ ಮಾಡಿ ಈ ಬಾಲಕನನ್ನು ಮೋಸಗೊಳಿಸಿ ಇವನ ಹಿಡಿತದಿಂದ ಬಿಡಿಸಿಕೊಳ್ಳಬೇಕೆಂದು ಒಳ್ಳೆಯ ಮಾತುಗಳನ್ನು ಆರಂಭಿಸಿದಳು. ಅದಿತಿಯ ಉವಾಚ. ಮಗು, ನಾನು ನಿನ್ನ ತಾಯಿಯಲ್ಲವೇ? ನನಗೂ ಬಹಳ ಹಸಿವೆ ಆಗಿದೆ. ನಿನ್ನನ್ನು ನೋಡಬೇಕೆಂಬ ಆತುರದಲ್ಲಿ ಬರುವಾಗ ಯಾವ ಆಹಾರವನ್ನು ನಾನು ತೆಗೆದುಕೊಂಡಿಲ್ಲ. ಹಾಗೆಯೇ ಓಡಿ ಬಂದಿದ್ದೇನೆ. ಬಿಡಪ್ಪ, ಊಟ ಮಾಡೋಣ, ನಡೆ. ನಾನು ಮಗುನನ್ನು ನೋಡಿ ಸಂತೋಷಿಸೋಣವೆಂದು ಇಲ್ಲಿಗೆ ಬಂದರೆ ನೀನು ನನ್ನನ್ನು ತಾಯಿ ಎಂದೂ ಕಣಿಸದೆ ನನ್ನನ್ನೇ ಪುಡಿ ಪುಡಿ ಮಾಡುವುದಕ್ಕೆ ಪ್ರಯತ್ನಿಸುತ್ತಿರುವೆಯಲ್ಲ. ಇನ್ನೇನು ಗತಿ? ದೊಡ್ಡ ಪರ್ವತದಷ್ಟು ಭಾರವಾಗಿರುವೆಯಲ್ಲ. ಇದೇನು ಸ್ವಾಭಾವಿಕವೋ ಅಥವಾ ಏನಾದರೂ ಮಾಯೆಯೋ? ನಿನ್ನ ಕಂದನನ್ನು ಯಾವುದಾದರೂ ದುಷ್ಟಗ್ರಹ ಒಂದು ಮೆಟ್ಟಿಕೊಂಡಿರುವುದೋ ಹೇಗೆ? ತಿಳಿದವರಾರಾದರೂ ಇದ್ದರೆ ಬಂದು ನೋಡಿರಪ್ಪ. ಬ್ರಹ್ಮರ ಉವಾಚ. ಹೀಗೆಂದು ನುಡಿಯುತ್ತಾ ಅವನನ್ನು ತನ್ನ ಸೊಂಟದಿಂದ ಇಳಿಸಲು ಪ್ರಯತ್ನಿಸತೊಡಗಿದಳು. ಅದು ಸಾಧ್ಯವಾಗಲಿಲ್ಲ. ಜೀರು ದುಂಬಿಯೋ ಅಥವಾ ಮತ್ಯಾವುದಾದರೂ ಕಡಿಯುವ ಕೀಟವೋ ಅಲ್ಲದೆ ಅವನ ಮೇಲೆ ಅಕಸ್ಮಾತ್ತಾಗಿ ಹತ್ತಿದರೆ ಅವನು ಗಾಬರಿಯಿಂದ ಅದನ್ನು ಕೊಡುವಂತೆ ಇವಳು ಬಾಲಕನನ್ನು ಕೈಗಳಿಂದ ಬಿರುಸಾಗಿ ಕೊಡವಿದಳು. ಅಷ್ಟರಲ್ಲೇ ಬಾಲಕನು ಗಾಢವಾಗಿ ನಿದ್ರೆ ಹತ್ತಿದವನಂತೆ ನಟಿಸಲಾರಂಭಿಸಿದನು. ಬಾಲಕನು ತನ್ನ ಕೈಕಾಲುಗಳು ನೀಳವಾಗಿ ಚಾಚಿ ಗೊರಕೆ ಹೊಡೆಯಲಾರಂಭಿಸಿದನು. ಕೃತ್ರಿಮ ರೂಪಿಯಾದ ಅದಿತಿಗೋ ಯಮಯಾತನೆಯಾಗಲಾರಂಭಿಸಿತು. ಬಲವಾಗಿಯೇ ಇವನನ್ನು ತಳ್ಳಲಾರಂಭಿಸಿದಳು. ಅದನ್ನು ನೋಡಿ ನಾವು ಅವಸರಪಡಿಸಿದ್ದರಿಂದ ಇವಳು ಬಾಲಕನನ್ನು ಎಬ್ಬಿಸುವ ಸಾಹಸವನ್ನು ಮಾಡುತ್ತಿದ್ದಾಳೆ. ಅವನಿಗೋ ನಿದ್ರೆ ಹತ್ತಿಬಿಟ್ಟಿದೆ. ಅವನಿಗೆ ಎಚ್ಚರವಾದ ಮೇಲೆ ಇವಳು ಭೋಜನ ಕೇಳಲಿ, ಅವಸರವೇನು? ಅವಳಿಗೆ ತೊಂದರೆಯನ್ನು ಕೊಡುವುದು ಬೇಡ ಎಂದು ರಾಜನ ಮನಸ್ಸಿನಲ್ಲೇ ನಿಶ್ಚಯಿಸಿ ಬಾಲಕನಿಗೆ ನಿದ್ರಾಭಂಗವನ್ನು ಮಾಡಬೇಡ ಎಂದು ಭ್ರಮರಿಯನ್ನು ತಡೆಯುವುದಕ್ಕಾಗಿ ಹೀಗೆ ಹೇಳತೊಡಗಿದನು. ಪಾಪ, ಭ್ರಮರಿಯ ಸಂಕಟ ಅವನಿಗೇನು ಗೊತ್ತು? ರಾಜನ ಉವಾಚ. ತಾಯೇ, ಮಗುವಿಗೆ ನಿದ್ರೆ ಹತ್ತಿದೆ. ಅವನ ನಿದ್ರೆಗೆ ಭಂಗವನ್ನು ತರಬೇಡ. ಎಚ್ಚರವಾಗಲಿ, ಆಮೇಲೆ ಭೋಜನಕ್ಕೆ ಇಳುವೆಯಂತೆ. ಅವಸರವೇನೂ ಇಲ್ಲ. ತಾಯಂದರಿಗೆ ಮಕ್ಕಳ ಹಿತದ ಮುಂದೆ ಊಟ ಉಡುಗೆಗಳ ಗೊಡವೆ ಇದ್ದೀತೆ. ಬ್ರಹ್ಮರ ಉವಾಚ. ಹೀಗೆಂದು ರಾಜನು ಲೋಕಾಭಿರಾಮವಾಗಿ ಬಹುಶಾಂತತೆಯಿಂದ ನುಡಿದನು. ಇವನು ತನಗುಂಟಾಗುತ್ತಿರುವ ಯಾತನೆಯನ್ನರಿಯಲಾರದೆ ದಡ್ಡತನದಿಂದ ನುಡಿದ ಶುಷ್ಕ ಉಪಾಚಾರೋಕ್ತಿಗಳನ್ನು ಕೇಳಿದ ಮೇಲಂತೂ ರಾಜನನ್ನು ಅವನ ಪರಿವಾರವನ್ನು ಒಮ್ಮೆಲೆ ನುಂಗಿಬಿಡೋಣ ಎನ್ನುವಷ್ಟು ಕೋಪವು ಅಸಹನೆಯೂ ರಾಕ್ಷಸಿಗುಂಟಾಯಿತು. ಉಸಿರನ್ನೂ ಸಹ ಸರಿಯಾಗಿ ಆಡಿಸುವಂತಿರಲಿಲ್ಲ. ಅವಳ ಸ್ಥಿತಿ ಅಷ್ಟು ಹಿಂಸೆಯಾಗುತ್ತಲಿದ್ದಿತು. ಇವಳ ಕಸಿವಿಸಿ ಪಡುವುದನ್ನು ನೋಡಿ ಜನರು ಬಹಳ ಕರುಣೆಗೊಂಡರು. ಮಾರ್ಗಾಯಾಸದಿಂದ ಶ್ರಮಗೊಂಡಿರುವ ಇವಳಿಗೆ ಪ್ರಾಯಃ ಕೈಕಾಲು ಜೋಮ್ ಹಿಡಿದಿರಬಹುದು. ಅದಕ್ಕಾಗಿಯೇ ಮಗು ಬಹಳ ಭಾರವಾಗಿದೆ ಎನ್ನುತ್ತಿದ್ದಾಳೆ. ನಾವಾದರೂ ಪ್ರಯತ್ನಿಸಿ ಮಗುವನ್ನು ಕರೆದುಕೊಳ್ಳೋಣ. ಇವಳು ಸ್ವಲ್ಪ ವಿಶ್ರಮಿಸಿಕೊಳ್ಳಲಿ ಎಂದು ಭಾವಿಸಿ ಮಗುವನ್ನು ಎತ್ತಿಕೊಳ್ಳಲು ಕೆಲವರು ಪ್ರಯತ್ನಿಸಿದರು. ರಾಕ್ಷಸಿಯಂತಹವಳಿಗೆ ಬಿಡಿಸಿಕೊಳ್ಳಲಾಗದಂತಹ ಬಾಲಕನ ಹಿಡಿತ ಜನರ ಪ್ರಯತ್ನಕ್ಕೆ ಸಡಿಲೀತೆ. ತಮ್ಮ ಪ್ರಯತ್ನವು ವಿಫಲವಾದೊಡನೆ ಜನರಿಗೆ ಇದರಲ್ಲೇನೋ ರಹಸ್ಯವಿರಬೇಕು, ಆದುದರಿಂದಲೇ ಬಾಲಕನು ಇಷ್ಟು ಭಾರವಾಗಿದ್ದಾನೆ. ಆದರೆ ಬಾಲಕನಿಗೆ ತಾಯಿಯ ಮೇಲೆ ಏಕೆ ಇಷ್ಟು ದ್ವೇಷ? ಇವಳು ಯಾರೋ, ಏನೇ ಇರಲಿ, ಅವನನ್ನೇ ಪ್ರಾರ್ಥಿಸಿ ಇವಳನ್ನು ಜೀವದಿಂದಾದರೂ ಉಳಿಸಲು ಪ್ರಯತ್ನಿಸೋಣ, ಅಥವಾ ವಾಸ್ತವಾಂಶವೇನು ಎಂಬುದನ್ನಾದರೂ ತಿಳಿಯೋಣ ಎಂದು ಕೆಲವರು ನಿಶ್ಚಯಿಸಿ ಕಮಲಗಳಂತೆ ವಿಶಾಲಾಕ್ಷನಾದ ಭಗವಂತನನ್ನು ಕುರಿತು ಹೀಗೆ ಪ್ರಾರ್ಥಿಸಿದರು. ಪ್ರಜೆಗಳ ಉವಾಚ. ಬಾಲಕ, ಇವಳು ನಿನ್ನ ತಾಯಿ. ಇವಳ ವಿಷಯದಲ್ಲಿ ನೀನು ದಯೆ ದೂರುವುದು ಧರ್ಮವಾಗಿದೆ. ನೀನು ಸ್ವಲ್ಪ ವಿಳಂಬಿಸಿದೆಯಾದರೂ ಇವಳು ಸತ್ತೇ ಹೋಗುವಳು. ಬ್ರಹ್ಮರ ಉವಾಚ. ಜನರ ನುಡಿಯನ್ನು ಕೇಳಿದೊಡನೆಯೇ ಜಗದೀಶ್ವರನು ಕಾಲುಗಳನ್ನು ಅಲುಗಾಡಿಸಿ ತತ್ಕ್ಷಣವೇ ತನ್ನ ಕಾಲ್ಗಳನ್ನು ಅವಳ ಶಿರೋದರಕ್ಕೆ ಸುತ್ತುವರಿಸಿ ಬಿಗಿಯತೊಡಗಿದನು. ಇದನ್ನು ನೋಡಿದ ಮೇಲೆ ಜನರು ಬಹಳವಾಗಿ ಆಕ್ರೋಶಿಸುತ್ತಾ ಬಾಲಕನನ್ನು ಗದರಿಸಿ ಹೀಗೆಂದರು. ಪ್ರಜೆಗಳ ಉವಾಚ. ಬಾಲಕ, ಇದೇನು ನಿನ್ನ ಚೇಷ್ಟೆ? ಏನು ನಿನ್ನ ಹೆತ್ತವಳನ್ನೇ ಕೊಂದು ಬಿಡುವೆಯೋ ಹೇಗೆ? ಇವಳು ಸಾಯುತ್ತಿರುವುದನ್ನು ಸಹ ಗಮನಿಸರೊಲ್ಲೆಯಲ್ಲ. ಇವಳನ್ನು ಕೊಂದ ಮೇಲೆ ನಿನ್ನ ತಂದೆಯಾದ ಕಶ್ಯಪನಿಗೆ ಏನೆಂದು ಉತ್ತರವನ್ನೀಯುವೆ? ಬ್ರಹ್ಮರ ಉವಾಚ. ಜನರು ತಮ್ಮ ಪಾಡಿಗೆ ತಾವು ಏನನ್ನೋ ಹೇಳುತ್ತಿದ್ದರು. ಕೆಲವರಂತೂ ಬೈದೇ ಗದರಿಸಿದರು. ಆದರೆ ಹತ್ತಿರಕ್ಕೆ ಹೋಗಿ ಬಾಲಕನಿಂದ ಅವಳನ್ನು ಬದುಕಿಸುವುದಕ್ಕೆ ಯಾರಿಗೂ ಧೈರ್ಯ ಸಾಹಸವಿರಲಿಲ್ಲ. ತಮಗೂ ತಮ್ಮ ಜೀವನದ ಮೇಲೆ ಆಸೆ ಇದ್ದಿತ್ತು. ಜೀವ ಬೆಲ್ಲಕ್ಕಿಂತಲೂ ಸವಿಯಲ್ಲವೇ? ಇರಲಿ, ಬಾಲಕನು ತನ್ನ 2 ಕಾಲುಗಳ ನಡುವೆ ಅವಳ ಕತ್ತನ್ನು ಸಿಕ್ಕಿಸಿಕೊಂಡು ಬಲವಾಗಿ ಒಮ್ಮೆ ತಿರುಚಿಬಿಟ್ಟನು. ಸರಿ, ಕೇಳುವುದೇನು? ರಾಕ್ಷಸಿಯ ಅವತಾರವು ಮುಗಿದೇ ಹೋಯಿತು. ರಾಕ್ಷಸಿಯಿಂದ ನಿರ್ಮಿತವಾದ ಮಾಯೆಯ ಮುಸುಕು ಅವಳು ಜೀವಿಸಿರುವವರೆಗೂ ಅಳಿಯದೇ ಉಳಿದೀತು. ಅವಳಿಗೆ ಅವಾಸಾನವೂ ಬಂದಿತೆಂದು ಬಳಿಕ ಅವಳ ಕೃತ್ರಿಮವೇ ಉಳಿದೀತೆ. ಎಲ್ಲವೂ ಅಳಿಸಿ ಹೋಯಿತು.
ಇದುವರೆಗೂ ಎಲ್ಲರ ದೃಷ್ಟಿಗೂ ಅದಿತಿಯಂತೆ ಕಂಡುಬರುತ್ತಲಿದ್ದವಳು ಇದ್ದಕ್ಕಿಂತೆಯೇ ಈಗ ಕರಾಳ ರೂಪವನ್ನು ಹೊಂದಿದಳು. ಅವಳ ದೇಹವು 10 ಯೋಜನೆಗಳಷ್ಟು ಸುತ್ತಳತೆಯುಳ್ಳದ್ದಾಗಿತ್ತು. ಬಹಳ ಭಯಂಕರವಾದ ರಾಕ್ಷಸಿಯ ದೇಹವನ್ನು ನೋಡಬಾರದೆ ಜನರು ಕಣ್ಗಳನ್ನು ಮುಚ್ಚಿಕೊಂಡೇ ಓಡಿ ಹೋದರು. ರಾಕ್ಷಸರು ಬದುಕಿರುವಾಗಲೇ ವಿಕಾರ ರೂಪಿಗಳು, ಸತ್ತ ಮೇಲೆ ಮತ್ತೆಷ್ಟು ವಿಕಾರವಾಗಿರಬಹುದು ನೀವೇ ಆಲೋಚಿಸಿ. ಉತ್ಸಾಹಿಗಳಾದ ಕೆಲವು ಹುಂಬರು ರಾಕ್ಷಸಿಯೋರ್ವಳು ಅದಿತಿಯಂತೆ ಬಂದು ಗಜಾನನಿಂದ ಹತವಾಗಿ ಬಿದ್ದಿದ್ದಾಳೆ ಎಂಬುದನ್ನು ಕೇಳಿದೊಡನೆಯೇ ಓಡೋಡಿ ಬಂದು ಅಲ್ಲಿ ಸೇರಿದರು. ಜನರ ಮನೋವೃತ್ತಿಯೇ ಬಹಳ ವಿಚಿತ್ರ. ಕೆಲವರು ಹೆದರುವರು ಮತ್ತು ಕೆಲವರು ಅದನ್ನೇ ವಿನೋದವೆಂದು ತಿಳಿಯುವರು. ಇದುವರೆಗೂ ಅಲ್ಲೇ ಇದ್ದ ಜನರು ರಾಜರು ಅವಳನ್ನು ನೋಡಿ ಬಹಳ ವಿಸ್ಮಯಗೊಂಡರು. ಆಗ ಜನರು ತಮ್ಮಷ್ಟಕ್ಕೆ ತಾವೇ ಹೀಗೆ ಆಡಿಕೊಂಡರು. ಪ್ರಜೆಗಳ ಉವಾಚ: ನಾವು ಇವಳನ್ನು ಕಶ್ಯಪ ಮಹರ್ಷಿಯ ಪತ್ನಿಯಾದ ಅದಿತಿದೇವಿ ಎಂದೇ ಇದುವರೆಗೂ ತಿಳಿದಿದ್ದೆವು. ಇವಳು ಬಾಲಕನನ್ನು ವಧಿಸಲು ಬಂದ ರಾಕ್ಷಸಿಯು. ಕಪಟ ವೇಷದಿಂದ ಇಲ್ಲಿಗೆ ಬಂದಿದ್ದವಳು. ಇದನ್ನು ನಾವೇನು ಬಲ್ಲೆವು? ಬಾಲಕನಾದ ವಿನಾಯಕನ ತಿಳಿವಳಿಕೆಯು ಅತ್ಯಮೋಘವಾದದ್ದು. ಜೀವನ ಸಾಹಸ ಸಾಮರ್ಥ್ಯಗಳನ್ನು ನಾವು ಎಷ್ಟು ಸಲ ನೋಡಿ ತಿಳಿದಿದ್ದರೂ ಪದೇ ಪದೇ ಮೋಸ ಹೋಗುತ್ತಲೇ ಇರುವೆವು. ಬ್ರಹ್ಮರ ಉವಾಚ: ಹೀಗೆ ಹೇಳುತ್ತಾ ಸಂತೋಷದಿಂದ ಜನರೆಲ್ಲರೂ ಬಾಲಕನ ಸಮೀಪಕ್ಕೆ ಬಂದರು. ವಿನಾಯಕನು ಭ್ರಮರಿಯ ಮೇಲೆ ಕುಳಿತಿದ್ದನಷ್ಟೆ. ಅವನನ್ನು ಅಲ್ಲಿಂದ ಮೇಲಕ್ಕೆ ಬಿಸಿದರು. ಭ್ರಮರಿಯು ಬಾಲಕನ ಹಿಡಿತಕ್ಕೆ ಸಿಕ್ಕಿ ನರಳುತ್ತಿರುವಾಗ ಯಾರು ಅವಳನ್ನು ಬಿಡಿಸಲು ಹೋಗಿದ್ದರೋ ಅವರೇ ಈಗಲೂ ಈ ಬಾಲಕನನ್ನು ಎತ್ತಿಕೊಳ್ಳಲು ಹೋದರು. ಈಗ ಬಾಲಕನು ಹೂವಿನಂತೆ ಹಗುರವಾಗಿ ಅವರಿಗೆ ತೋರಿದನು. ಆಗಂತೂ ಅವರ ಆಶ್ಚರ್ಯಕ್ಕೆ ಪಾರವೇ ಉಳಿಯಲಿಲ್ಲ. ತಮ್ಮ ಆ 2 ಅನುಭವಗಳನ್ನು ಅವರು ಇತರರಿಗೆ ಕೂಗಿ ಹೇಳಿ ತಿಳಿಸಿದರು. ಪರಮ ದುಷ್ಟಲಾದ ಇವಳ ಮೃತ ಕಳೇಬರವನ್ನು ಮೊದಲು ಅತ್ತ ತೊಲಗಿಬಿಡಿ ಎಂದು ಜನರು ಜುಗುಪ್ಸೆಪಟ್ಟ ಸೇವಕರಿಗೆ ಹೇಳಿದರು. ಯಾರು ಇತರರಿಗೆ ಕೆಡುಕನ್ನು ಬಗೆಯಲು ಹಾರೈಸುವರೋ ಅವರ ಹಣೆಯ ಬರಹವೆಲ್ಲ ಹೀಗೆಯೇ ಸರಿ ಎಂದು ನುಡಿದು ಜನರು ಕಾಶಿರಾಜನು ಭಗವಂತನಾದ ಮಹಾಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿದರು ಮತ್ತು ಮನಪೂರ್ತಿಯಾಗಿ ಸ್ತೋತ್ರವನ್ನು ಮಾಡತೊಡಗಿದರು. ರಾಜಸಭೆಗೆ ಆಗ ಅನೇಕ ಮಹರ್ಷಿಗಳು ಲೋಕಪಾಲಕರು ಬಂದಿದ್ದರು. ಧರ್ಮರಕ್ಷಕರಾದ ಹಿಂದಿನ ರಾಜರು ತಮ್ಮ ಸಭೆಗಳಿಗೆ ಎಲ್ಲರನ್ನೂ ಕರೆಸುವಷ್ಟು ಪುಣ್ಯಶಾಲಿಗಳಾಗಿದ್ದರು. ಅವರೆಲ್ಲರೂ ಬಹಳ ಭಕ್ತಿಯಿಂದ ದೇವನನ್ನು ಹೀಗೆಂದು ಸ್ತುತಿಸಲಾರಂಭಿಸಿದರು. ಋಷ್ಯಾದಿಗಳ ಉವಾಚ: ಭಗವನ್, ನೀನು ದೇವತೆಗಳಿಗೂ ಮನುಷ್ಯರು, ಸರ್ಪಗಳು, ರಾಕ್ಷಸರು, ಯಕ್ಷರು, ಗಂಧರ್ವರು, ಬ್ರಾಹ್ಮಣಾದಿ ವರ್ಣ ಚತುಷ್ಟಯದವರು, ಆನೆ, ಕುದುರೆ, ರಥ, ಪಕ್ಷಿ ಇವು ಭೂತ ಭವಿಷ್ಯದ್ವರ್ತಮಾನ ಕಾಲಗಳು, ದರ್ಶನ, ಸ್ಪರ್ಶ, ಶ್ರವಣ, ರಸನ, ಗ್ರಹಣ ಮತ್ತು ಇವಕ್ಕೆಲ್ಲ ಕರಣಗಳಾದ ಇಂದ್ರಿಯಗಳು, ಹರ್ಷ, ಶೋಕ, ಸುಖ, ದುಃಖ, ಜ್ಞಾನ, ಮೋಹ, ದ್ರವ್ಯ, ಕ್ರಿಯೆ ಹಾಗೂ ಲಾಭ, ಹಾನಿ, ಸ್ವರ್ಗ, ಪಾತಾಳ, ಈ ಲೋಕಗಳು, ಪೃಥ್ವಿ, ಜಲದಿ ಇವು, ನಕ್ಷತ್ರಗಳು, ಗ್ರಹಗಳು, ಪಿಶಾಚಗಳು, ವೀರುಧ, ಶಾಖೋಪಶಾಖೆಯಾಗಿ ಬೆಳೆದು ಹಬ್ಬಿದ ಬಳ್ಳಿ ಇವುಗಳು, ವೃಕ್ಷಗಳು, ನದಿಗಳು, ಪುರುಷರು, ಸ್ತ್ರೀಯರು, ಹುಡುಗರು, ಸೃಷ್ಟಿ, ಸ್ಥಿತಿ ಮತ್ತು ಲಯ ಇವಕ್ಕೆಲ್ಲ ಮೂಲ ಕಾರಣನಾದ ಭಗವನ್ ನಿನಗೆ ವಂದನೆಗಳು. ತಿರ್ಯೋಜ್ಞೋನಿಗಳಿಗೆಲ್ಲ ನೀನು ಒಡೆಯ, ಇಂತಹ ನಿನಗೆ ಪ್ರಣಾಮಗಳು. ತತ್ವಜ್ಞಾನವನ್ನು ಬೋಧಿಸುವ ಜಗದ್ಗುರು ನಿನಗೆ ನಮಸ್ಕಾರಗಳು. ಜಗತ್ತಿನ ಪರಿಪಾಲನೆಯ ಹೊಣೆಯನ್ನು ಹೊತ್ತಿರುವ ಸಾಕ್ಷಾತ್ ನಾರಾಯಣ ಸ್ವರೂಪನು ನೀನು. ನಿನ್ನನ್ನು ವಂದಿಸುವೆವು. ಜಗದವಸಾನ ಕಾಲದಲ್ಲಿ ಕಾಲರುದ್ರನ ರೂಪದಿಂದ ಮೆರೆವ ಪರಮೇಶ್ವರ ನಿನಗೆ ಪ್ರಣಮಿಸುತ್ತೇವೆ. ನಿನ್ನ ಮಾಯೆಯು ಪ್ರಾಣಿವರ್ಗದ ಶುಭಾಶುಭ ಕರ್ಮ ಪರಿಪಾಕಗನುಗುಣವಾಗಿ ಸೃಷ್ಟಿಯನ್ಮುಖವಾದಾಗ ಅದರ ಶುದ್ಧ ಸತ್ವ ಭಾಗದಲ್ಲಿ ನೀನು ಪ್ರತಿಫಲಿಸಿ ಚತುರ್ಮುಖ ಆದಿಜೀವನೆನಿಸುವೆ. ವಿಶ್ವಕುಟುಂಬಿನ್ ನಿನಗೆ ಪ್ರಣಮಿಸುವೆವು. ನೀನು ಸ್ವಯಂ ನಿರೂಪನಾದರೂ ಭಜಕರ ಭಾವನಾಗುಣವಾಗಿ ನಾನಾ ಬಗೆಯ ರೂಪಗಳಿಂದ ತೋರುವೆ. ಸರ್ವವ್ಯಾಪಿನ್ ವಿಶ್ವಾಧಾರ ನಿನಗೆ ಅನೇಕ ನಮಸ್ಕಾರಗಳು. ನಿನ್ನ ಅಖಂಡ ಚಿನ್ಮಯ ಸ್ವರೂಪವನ್ನು ಅಳವಡಿಸಿಕೊಂಡ ಮಹಾಸತ್ವಶೀಲರಿಗೆ ಒಡನೆಯೇ ನೀನು ಮುಕ್ತಿ ಸಾಮ್ರಾಜ್ಯ ಪದವಿಯನ್ನು ಅನುಗ್ರಹಿಸುವೆ. ಶ್ರೇಯಾಂಸಿ ಬಹು ವಿಜ್ಞಾನಿ ಅಂದರೆ ಶ್ರೇಯ ಸಾಧನೆಗೆ ಹೆಚ್ಚಾಗಿ ವಿಘ್ನಗಳು ಬಂದೇ ಬರುವುವು. ಶ್ರೇಯಸ್ಸನ್ನು ಸಾಧಿಸುವ ಸಾಧಕರ ಸಾಧನೆಗೆ ಬರುವ ಇಂತಹ ವಿಘ್ನಗಳನ್ನೆಲ್ಲ ನಿಮಿಷ ಮಾತ್ರದಲ್ಲಿ ಪರಿಹರಿಸಬಲ್ಲೆ. ನಿನ್ನ ಚರಣಾಂಬುಜಗಳಿಗೆ ಪ್ರಣತಿಗಳು. ನಿನ್ನನ್ನು ಭಜಿಸದೆ ಅಜ್ಞಾನದಿಂದಲೂ ಸೊಕ್ಕಿನಿಂದಲೂ ಮೆರೆವ ಪಾಮರರಿಗಾಗಿ ನೀನು ಮರಗುವೆ ಮತ್ತು ಅಪರಿಹಾರ್ಯವಾಗಿ ತೋರಿಬರುವ ತೊಂದರೆಗಳನ್ನು ಅವರಿಗೆ ತಂದೊಡ್ಡಿ ಅವರ ಸೊಕ್ಕನೊಡಗಿಸಿ ಅವರನ್ನು ಉತ್ತಮ ಭಕ್ತರನ್ನಾಗಿ ಮಾಡುವೆ. ನಿನ್ನ ಚರಣಾರವಿಂದಗಳಿಗೆ ನಮಸ್ಕಾರಗಳು. ನಿನಗೆ ಭಕ್ತರೆಂದರೆ ಪಂಚಪ್ರಾಣಗಳಷ್ಟು ಪ್ರೀತಿ. ಭಕ್ತವರದ ನಿನಗೆ ವಂದಿಸುವೆವು. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಇವುಗಳ ಸ್ವರೂಪನು ನೀನು. ಆಧ್ಯಾತ್ಮಿಕಾದಿ ದುಃಖತ್ರಯವನ್ನು ನಾಶಪಡಿಸತಕ್ಕವನೇ ನಿನಗೆ ನಮಸ್ಕಾರಗಳು. ನೀನು ಸಕಲ ವಿಧ ಉತ್ಪಾತಗಳನ್ನು ಪರಿಹರಿಸತಕ್ಕವನು. ಲೀಲೆಗಾಗಿಯೇ ಅನೇಕಾನೇಕ ರೂಪಗಳಿಂದ ತೋರಿಬರುವವನು. ನಿನಗೆ ಪ್ರಣಾಮಗಳು.
ಜಗತಿ ತಲವರ್ತಿ ಸಕಲ ವಸ್ತುಗಳಲ್ಲೂ ಹಾಸುಹೊಕ್ಕಾಗಿರುವೆ. ಅಂತರ್ಯಾಮಿನ್, ನಿನ್ನನ್ನು ಪ್ರಣಮಿಸುವೆವು. ನಿನ್ನ ಸಾನ್ನಿಧ್ಯವಿರುವುದರಿಂದಲೇ ಜಡವೂ ಕೂಡ ಚೈತನ್ಯವನ್ನು ಹೊಂದುವುದು. ಸರ್ಪವನ್ನು ಚೇತನಗೊಳಿಸುವ ಇಂತಹ ಮೂರ್ತಿಗೆ ನಮಸ್ಕರಿಸುವೆವು. ಅದಿತಿ ದೇವಿಯ ಗರ್ಭವಾರ್ಧಿ ಸುಧಾಕರ, ಹೇ ವಿನಾಯಕ, ನಿನಗೆ ನಮಸ್ಕರಿಸುವೆವು. ನೀನು ಸಚ್ಚಿದಾನಂದ ಸ್ವರೂಪನು. ಆದಾಗ್ಯೂ ಕಶ್ಯಪಾದಿತಿಯರ ಬೇಡಿಕೆ ಈಡೇರಿಸಲು ಮತ್ತು ಮಿತಿಮೀರಿದ ಈ ಭೂಭಾರವನ್ನು ಹರಣ ಮಾಡಲು ಕಶ್ಯಪನಿಗೆ ಪುತ್ರನೆನಿಸಿರುವೆ. ವಿಭೂತಿ ಪುರುಷ, ನಿನಗೆ ವಂದಿಸುವೆವು. ಅಚಿಂತ್ಯ ರಚನಾತ್ಮ ಶಕ್ತಿಯುಳ್ಳ ಮಾಯೆಗೂ ನೀನು ಅಧೀಶನು. ನಿನ್ನ ವಿಕ್ರಮವಿಷ್ಟೇ ಎಂದು ಗಣಿಸಲು ನಮ್ಮಿಂದಾಗಲಿ ಯಾರಿಂದಲೇ ಆಗಲಿ ಸಾಧ್ಯವಿಲ್ಲ. ನೀನೇ ಮಾಯಾವಿ. ಮಾಯಾವಿದ್ಯೆಗಳಲ್ಲಿ ಕುಶಲರೆನಿಸಿಕೊಂಡು ಮೆರೆದ ಕ್ಷುದ್ರ ಮಾಯಾವೆತ್ತರನ್ನು ಮುಗ್ಧಗೊಳಿಸುವ ಪರಮ ಮಾಯಾವಿಯಾಗಿರುವೆ. ನಿನ್ನ ಭಜಕರಿಗೆ ಯಾವ ಯಾವ ರೀತಿಯಿಂದಲೂ ಮಾಯೆಯು ಮುಸುಕದಂತೆ ನೋಡಿಕೊಂಡು ಅವರನ್ನು ಉದ್ಧರಿಸುವವನು ನೀನು. ಚಿತ್ರ ವಿಚಿತ್ರವಾಗಿರುವ ಈ ಜಗತ್ತಿನ ಕಾರ್ಯಗಳಿಗೆ ಮೂಲಾಧಾರನಾದ ಮಾಯೆಗೂ ನೀನೇ ಆಧಾರನಾಗಿರುವೆ. ನಿನ್ನ ಹಿನ್ನೆಲೆಯ ಕುಸುರಿನಿಂದಲೇ ಮಾಯೆಯ ಮನಸ್ವಿ ಕುಣಿಯುತ್ತಲಿದೆ. ಸರ್ವಾಧಾರನಾದ ಪ್ರಭೋ ವಿಶ್ವವಂದ್ಯ, ನಿನಗೆ ಅನಂತಾನಂತ ವಂದನೆಗಳು. ಬ್ರಹ್ಮರು ಉವಾಚ. ಮನಪೂರ್ವಕವಾಗಿಯೂ ಪ್ರೇಮಾದರ ಭಕ್ತಿಗಳಿಂದಲೂ ಭಗವಂತನನ್ನು ಹೀಗೆ ಸ್ತುತಿಸಿದ ಬಳಿಕ ಬಂದಿದ್ದ ದಿಕ್ಪಾಲಕರು, ಮಹರ್ಷಿಗಳು ಮತ್ತು ಇತರರು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಭಗವಂತನ ಲೀಲಾ ವಿನೋದಗಳನ್ನು ಕಣ್ಣಾರೆ ಕಂಡ ಅವರಿಗೆ ಆ ದೃಶ್ಯವು ಚಿರಕಾಲ ಅವರ ಮೆದುಳಿನಿಂದ ಅಳಿಸಲಿಲ್ಲ. ನಗರದ ಆರೋಗ್ಯ ರಕ್ಷಣಾಧಿಕಾರಿಗಳು ಬಂದು ಅಲ್ಲಿ ಸೊತ್ತು ಬಿದ್ದಿದ್ದ ರಾಕ್ಷಸಿಯ ದೇಹವನ್ನು ಊರಿನಿಂದಾಚೆಗೆ ಬಿಸುಡಿಸಿದರು. ಆದರೆ ಅದನ್ನು ತುಂಡು ತುಂಡಾಗಿ ಕತ್ತರಿಸಿ ಆಚೆಗೆ ಸಾಗಿಸಬೇಕಾಯಿತು. ಅಷ್ಟು ಬೃಹದಾಕಾರವುಳ್ಳದಾಗಿತ್ತು ಆ ದೇಹ. ದೇವತೆಗಳು, ಋಷಿಗಳು ಎಲ್ಲರೂ ಸೇರಿ ಬಹಳ ಭಕ್ತಿಯಿಂದ ಪಠಿಸಿದ ಈ ಸ್ತೋತ್ರ ರತ್ನವನ್ನು ಭಾಗ್ಯಶಾಲಿಯಾದ ಯಾವ ನರನು ದಿನದ 3 ಸಂಧಿಗಳಲ್ಲೂ ಶ್ರದ್ಧಾನ್ವಿತನಾಗಿ ಜಪಿಸುವನೋ, ರಾಗವಾಗಿ ಹಾಡಿ ನಲಿಯುವನೋ ಅವನಿಗೆ ಉತ್ಪಾತಗಳ ಅಂಜಿಕೆ ತೊಲಗುವು. ಹೆಚ್ಚೇಕೆ ಉತ್ಪಾತಗಳ ಹೆಸರೇ ಇರುವುದಿಲ್ಲ. ಆ ಮಾನವನ ಉದ್ಯಮಗಳಲ್ಲಿ ಯಾವುದೊಂದು ವಿಘ್ನವೂ ಅಡ್ಡಬರುವುದಿಲ್ಲ. ಭೂತ ಪ್ರೇತ ಪಿಶಾಚಾದಿಗಳ ಭಯಕ್ಕಂತೂ ಅವಕಾಶವೇ ಇರುವುದಿಲ್ಲ. ಇದನ್ನು ಪ್ರತಿದಿವಸ 3 ವೇಳೆ ಭಕ್ತಿಯಿಂದ ಪಠಿಸುವವನು ಸಕಲ ಕಾಮನೆಗಳನ್ನೂ ನಿರಾಯಾಸವಾಗಿ ಹೊಂದುತ್ತಾನೆ. ಅವನನ್ನು ಎಂತಹ ವಿಪತ್ತುಗಳೇ ಮುತ್ತಿರಲಿ. ಪುಣ್ಯಶಾಲಿಯಾದ ವ್ಯಾಸ, ಕೇಳು. ಜಗದ್ರಕ್ಷಕನಾದ ಭಗವಾನ್ ವಿನಾಯಕನೇ ಸಾಕ್ಷಾತ್ ಪ್ರಕಟನಾಗಿ ಆ ವಿಪತ್ ಪರಂಪರೆಯನ್ನೆಲ್ಲ ಪರಿಹರಿಸಿ ಇವರನ್ನು ಸರ್ವದಾ ಸಂರಕ್ಷಿಸುವನು. ಇಲ್ಲಿಗೆ ಶ್ರೀ ಗಣೇಶ ಪುರಾಣದ ಉತ್ತರಖಂಡದ ಬಾಲಚರಿತ್ರೆಯಲ್ಲಿ ಭ್ರಮರೀ ವಧೆ ಎಂಬಲ್ಲಿಗೆ 21ನೆಯ ಅಧ್ಯಾಯವು ಸಮಾಪ್ತವಾದುದು.